Good morning students, welcome to Alliance Career Academy. So today we are going to discuss just about the previous chapter which is comes under for help for the noun recognition. First we have studied, means in the last class we have studied about the how to indicate the nouns. So in this we have already studied only three types. Which are those we can come to see now. First one is article. Okay. In the second one, which one is the second one? Beta, ಹೇಳ್ರಿ ಯಾವ ಸೆಕೆಂಡ್ ಬರುತ್ತೆ ನೋಡ್ರಿ ಇಲ್ಲಿ ಒಂದು ಆರ್ಟಿಕಲ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಯಾವ ಬಂದಿತ್ತು ಅಲ್ಲಿ? ಯಾವ್ದು ಇರೋದು? ಪೊಸೆಸಿವ್. ಓಕೆ, ಪೊಸೆಸಿವ್ ವರ್ಡ್ಸ್. ಓಕೆ, ಪೊಸೆಸಿವ್ ವರ್ಡ್ಸ್ ಇತ್ತು. ಇನ್ನೊಂದು ನೋಡ್ರಿ, ಫೈನಲ್ ಇನ್ನೊಂದು ಯಾವ್ದೈತಿ? ಫಸ್ಟ್ನೇದು ಒಂದು ಆರ್ಟಿಕಲ್ ಆಯ್ತು, ಎರಡನೇದು ಪೊಸೆಸಿವ್ ವರ್ಡ್, ಮೂರನೇದು ಯಾವ್ದು ಬರ್ತೈತಿ ನೋಡ್ರಿ ಇಲ್ಲಿ. ಥರ್ಡ್ ಒನ್ ಈಸ್ preposition. ನೋಡಿ, preposition ದಾಗ ಏನು ಬರುತ್ತಪ್ಪ? ಆಫ್, ಅಂಡರ್, ಬಿನೇತ್, ಬಿಟ್ವೀನ್, ಅಮಾಂಗ್, ಡ್ಯೂರಿಂಗ್, ಬಿನೇತ್. ಆಮೇಲೆ ನೋಡ್ರಿ ಆಲ್ಮೋಸ್ಟ್ ಭಾಳ ಇರ್ತಾವ. ಅದ್ರಾಗ ನೋಡ್ಬೇಕು ಯಾವ್ದು ನಾವು ಸೆಂಟೆನ್ಸ್ ಒಳಗಡೆ ಯೂಸ್ ಆಗೈತಿ, ಅದಾದ ನಂತರ ನಾವು ಹೆಂಗೆ ಬರ್ತೈತಿ. ಫಸ್ಟ್ ಇದ್ರಾಗ ನೋಡ್ರಿ ಆರ್ಟಿಕಲ್ದಾಗ, ಆರ್ಟಿಕಲ್ ಒಳಗೆ ಹೆಂಗೈತಿ ಫಸ್ಟ್ ಒಂದು ನೋಡ್ರಿ. ಆರ್ಟಿಕಲ್ದಾಗ ಏನಪ್ಪ ಮೇನ್ ಮೂರು ಇವು ಬರ್ತಾವ ನೋಡ್ರಿ. ಅದ್ರಾಗ ಏನಪ್ಪ ವರ್ಡ್ಸ್ ಬರ್ತಾವ ಮೂರ. ಅವು ಯಾವ್ಯಾವ ಬರ್ತಾವ ನೋಡ್ರಿ. ಮೇನ್ ಅಂದ್ರೆ ಫಸ್ಟ್ ಮೂರ ಕಂಡೀಷನ್ ಎ ಆ್ಯನ್ ದ. ನೋಡಿದ್ವಿ ನಾವೇನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ನಾಗ ಎಕ್ಸಾಂಪಲ್ ಕೊಟ್ಟಿದ್ವಿ. ಆರ್ಟಿಕಲ್ಸ್ ನಂತರ ಏನು ಬರ್ತದೆ? ಆರ್ಟಿಕಲ್ಸ್ ಒಂದು ಸೆಂಟೆನ್ಸ್ ಒಳಗೆ ಆರ್ಟಿಕಲ್ಸ್ ಬಂದಿತ್ತಂದ್ರೆ ಅದ್ರ ನೆಕ್ಸ್ಟ್ ಏನಿರ್ತೈತಿ? ನೌನ್ ಇರ್ತೈತಿ. ಓಕೆ, ನೋಡ್ರಿ ಫಸ್ಟ್ ಆರ್ಟಿಕಲ್ ಇತ್ತಂದ್ರೆ ಸೆಂಟೆನ್ಸ್ ಒಳಗಡೆ ಅಥವಾ ನೆಕ್ಸ್ಟ್ ನಮ್ಗೆ ಏನು ಫೈಂಡ್ ಆಗ್ತೈತಿ? ನಮ್ಗೆ ನೆಕ್ಸ್ಟ್ ಫೈಂಡ್ ಆಗೋದು ನಮ್ಗೆ ನೌನ್ ಅಂತೀವಿ. ಓಕೆ, ನೋಡ್ರಿ ಇಲ್ಲಿ ಆರ್ಟಿಕಲ್ ನಂತರ ಏನು ಬರೋದಂತೆ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ನಾವು ನೌನವನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಇನ್ ಬಿಟ್ವೀನ್ ಆರ್ಟಿಕಲ್ ಮತ್ತು ನೌನ್ಸ್ ಇನ್ ಬಿಟ್ವೀನ್ ನಾವು ಎರಡು ನಡ್ಬರ್ಕ ಏನು ವರ್ಡ್ಸ್ ಬರ್ಬೋದಾವು ಅಥವಾ ಏನು ನಾವಲ್ಲಿ ಆ್ಯಡ್ ಮಾಡ್ಬೋದು ನೋಡ್ರಿ. ಒಂದು ಈಸಿಲಿ ಹೇಳ್ಬೋದು, ಎಡ್ಜೆಕ್ಟಿವ್ ಬರ್ಬೋದು, ಎಡ್ಜೆಕ್ಟಿವ್ ಬರ್ತೈತಿ. ಅದ ನಂತರ ಅದ್ರ ನೆಕ್ಸ್ಟ್ ಏನು ಬರ್ಬೋದಪ್ಪ? ಬಿಫೋರಲ್ಲಿ ಈ ಥರ ಎಡ್ವರ್ಬ್ ಬರ್ಬೋದು. ಎಡ್ವರ್ಬ್ ಹೆಂಗಿರ್ತೈತಪ್ಪ ಅಂದ್ರೆ ಇದು ಎದ್ರ ಬಗ್ಗೆ ಹೇಳ್ತಿರ್ತೈತಿ? ಇಲ್ಲಿ ಎಡ್ಜೆಕ್ಟಿವ್ ಬಗ್ಗೆ ಹೇಳ್ತಿರ್ತೈತಿ. ಒಂದು ಸೆಂಟೆನ್ಸ್ ಒಳಗಡೆ ಎಡ್ಜೆಕ್ಟಿವ್ ಐತಿ ಅಂದ್ರೆ ಅದ್ರ ಹಿಂದ್ಗಡೆ ಏನು ಬಂದಿರ್ತೈತಿ? ಎಡ್ವರ್ಬ್ ಇರ್ತೈತಿ ಅಥವಾ ಎಡ್ಜೆಕ್ಟಿವ್ನು ಇರ್ಬೋದು. ನೋಡ್ರಿ, ಎಡ್ಜೆಕ್ಟಿವ್ ಇರ್ಬೋದು, ಅದ್ರ ಹಿಂದೆ ಎಡ್ವರ್ಬ್ ಬರ್ತೈತಿ. ಆ ಸ್ಥಾನದಾಗ ಎಡ್ಜೆಕ್ಟಿವ್ನು ಇರ್ಬೋದು. ಸೊ ನೋಡ್ರಿ, ಇದು ಎಡ್ವರ್ಬ್ ಯಾವಾಗ ಏನು ಮಾಡ್ತೈತಪ್ಪ? ಎಡ್ಜೆಕ್ಟಿವ್ ಬಗ್ಗೆ ಹೇಳ್ತೈತಿ. ಓಕೆ, ಇದನ್ನ ರೂಲ್ಸ್ ಆಲ್ರೆಡಿ ಲಾಸ್ಟ್ ಕ್ಲಾಸ್ನಾಗ ನೋಡಿದ್ವಿ. ಎಡ್ಜೆಕ್ಟಿವ್ ಎದ್ರ ಬಗ್ಗೆ ಹೇಳ್ತೈತಿ? ಎಡ್ವರ್ಬ್ ಬಗ್ಗೆ ಹೇಳ್ತೈತಿ. ಒಂದ್ ವೇಳೆ ಈ ಸ್ಪೇಸ್ದಾಗ ಎಡ್ಜೆಕ್ಟಿವ್ ಇತ್ತಂದ್ರೆ ಇದೇನು ಇರ್ತೈತಿ? ಇಟ್ ಟೆಲ್ಸ್ ಅಬೌಟ್ ದಿ ನೌನ್. ನಾಮಪದ ಬಗ್ಗೆ ಯಾವ್ದು ಹೇಳ್ತೈತಿ? ಇಲ್ಲಿ ಎಡ್ಜೆಕ್ಟಿವ್ ಹೇಳ್ತೈತಿ. ಅಥವಾ ಎಡ್ಜೆಕ್ಟಿವ್ ಇಂದ ಎಡ್ವರ್ಬ್ ಬಂದೈತಂದ್ರೆ ಇದೇನು ಹೇಳ್ತೈತಿ? ಎಡ್ಜೆಕ್ಟಿವ್ ಬಗ್ಗೆ ಎಡ್ವರ್ಬ್ ಹೇಳ್ತೈತಿ. ಸೊ ನೋಡ್ರಿ, ಇಲ್ಲಿ ನಮ್ದು ಇದೊಂದು ಪ್ಯಾಟರ್ನ್ ಇತ್ತ. ಓಕೆ, ಇದೇನು ಹೇಳ್ರಿ? ಫಸ್ಟ್ ಆರ್ಟಿಕಲ್ಸ್ ನಾವು ಹೆಂಗೆ ಐಡೆಂಟಿಫೈ ಮಾಡಪ್ಪ ನೌನ್ಸ್ಪ ಅಂದ್ರೆ ಆರ್ಟಿಕಲ್ ಮುಂದೆ ಕಂಪಲ್ಸರಿ ಏನು ಬಂದಿರ್ತೈತಿ? ನೌನ್ ಇರ್ತೈತಿ. ಅವು ನಾವು ನಡ್ಬರ್ಕ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ನಿ ಈ ಬಾಯ್ ಅಂತೇಳಿ. ಓಕೆ, ಇಲ್ಲಿ ನೋಡಿ ಇದ್ರಾಗ ನೌನ್ ಯಾವುದು, ಆರ್ಟಿಕಲ್ ಯಾವ್ದ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಎ ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಇದೆ? ಆರ್ಟಿಕಲ. ಕರೆಕ್ಟಾ? ಎ ನೋಡ್ರಿ ಯಾವ ಬರ್ದು ಆರ್ಟಿಕಲ್ ಒಳಗೆ? ಎ ಆ್ಯನ್ ದ ಅಂತೈತಿ. ಸೊ ಎ ಅಂತಕ್ಕಂಥದ್ದು ಏನಪ್ಪ? ಇಲ್ಲಿ ಆರ್ಟಿಕಲ್. ಸೊ ಇಲ್ಲಿ ನೋಡ್ರಿ ಕನ್ಸ್ಟ್ರಕ್ಷನ್ ಹೆಂಗೈತಿ ನೋಡ್ರಿ. ಆರ್ಟಿಕಲ್ ಮುಂದ್ಗಡೆ ಯಾವ್ದು ಬರ್ತೈತಿಪ್ಪ ಅಂದ್ರೆ ನೌನ್ ಬರ್ತೈತಿ. ಸೊ ಇಲ್ಲಿ ಏನು ಹೇಳ್ರಿ? ಆಟೋಮೆಟಿಕ್ಲಿ ಬಾಯ್ ಏನಪ್ಪ ಇದು? ನೌನ. ಹೌದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಸಚಿನ್ ಈಸ್ ಎ ಗುಡ್ player.
ಹೌದು ನೋಡ್ರಿ ಇಲ್ಲಿ ಇದ್ರಾಗ ಯಾವ ನೌನ್ ಯಾವ್ದು ಬರ್ತೈತಿ ನೋಡ್ರಿ. ಈಸಿಲಿ ನಾವು ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ಸಚಿನ್ ಅಂತೇಳಿ ಐಡೆಂಟಿಫೈ ಮಾಡ್ತೀವಿ. ಓಕೆ, ಆಮೇಲೆ ನೋಡ್ರಿ ಸೊ ಇವೇನು ಆರ್ಟಿಕಲ್ಸ್ ರೂಲ್ಸ್ ಪ್ರಕಾರ ಏನಂತ ಇಲ್ಲಿ ಎಕ್ಸಾಕ್ಟ್ ಆಗಿ ಫಸ್ಟ್ ಆರ್ಟಿಕಲ್ ಅದ್ರ ಮುಂದೆ ಏನು ಬರ್ತೈತಿ ನೌನ್ ಬರ್ತೈತಿ. ಸೊ ಬ್ಯಾಕ್ ಏನು ಬರ್ತಾವಪ್ಪ ಅಂತಂದ್ರೆ ಬಿಫೋರ್ ಎಡ್ಜೆಕ್ಟಿವ್ ಅಲ್ಲಿ ವರ್ಬ್ಸ್ ಯಾವ ಬರ್ಬೋದು ಎಡ್ಜೆಕ್ಟಿವ್ ಬರ್ಬೋದು ಅಥವಾ ಅದ್ರ ಹಿಂದೆ ಏನು ಬರ್ತೈತಿ ಎಡ್ಜೆಕ್ಟಿವ್ ಹಿಂದ್ಗಡೆ ನಾವು ಅಡ್ವರ್ಬ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ಏನು ಬರ್ತೈತಿ ನೋಡ್ರಿ, ಈಗ ಪೊಸೆಸಿವ್ ವರ್ಡ್ ಅಂತ ಹೇಳಿದ್ನಿ. ಸೊ ಪೊಸೆಸಿವ್ ವರ್ಡ್ಸ್ ಯಾವ ಬರ್ತಾವಪ್ಪ ಇಲ್ಲಿ ಮೇನ್ವಾಗಿ ಮೈ ಅಂತಕ್ಕಂಥದ್ದು, ಮೈ, ಯುವರ್ಸ್, ಅವರ್, ಇಲ್ಲಿ ಹೀಸ್ ಬರ್ಬೋದು, ಹರ್ ಬರ್ಬೋದು, ಆಮೇಲೆ ಎಸ್ ಅಪೋಸ್ಟ್ರೋಫಿ ಎಸ್ ಬರ್ಬೋದು. ಓಕೆ ಎಟ್ಸೆಟ್ರಾ. ನೋಡ್ರಿ ಇವು ವರ್ಡ್ಸ್ ಸೆಂಟೆನ್ಸ್ ಆಗಿ ಬಂದಿದ್ವು ಅಂದ್ರೆ ಇದ್ರ ಮುಂದೆ ನಾವೇನು ಈಸಿಲಿ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ನಾವು ನನ್ನ ಯೂಸ್ ಮಾಡ್ಬೋದು. ಓಕೆ, ನಾ ಏನು ಹೇಳಿದ್ದೀನಿ ಪೊಸೆಸಿವ್ ವರ್ಡ್ಸ್ ಅಂದ್ರೆ ಹೆಂಗಿರ್ತೈತೆ ಅಂದ್ರೆ ಆ ಸೆಂಟೆನ್ಸ್ ಒಳಗಡೆ ಪೊಸೆಸಿವ್ ವರ್ಡ್ಸ್ ಇವು ಬಂದಿದ್ವು ಅಂದ್ರೆ ಎಕ್ಸಾಂಪಲ್ ಮೈ, ಯು, ಅವರ್ಸ್, ಹೀಸ್, ಹರ್. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ನಿ ಮೊನ್ನೆ, ದಿಸ್ ಈಸ್ ಎ ಬುಕ್ ಅಥವಾ ಹಿಂಗಿತ್ತು ನೋಡ್ರಿ. ಫಸ್ಟ್ ದಿಸ್ ಈಸ್ ಎ ಮೈ ಬುಕ್ ಅಂತ ಕೊಟ್ಟಿದ್ನಿ, ಕರೆಕ್ಟಾ? ಅವಾಗ ನಾ ಏನು ಮಾಡಿದಪ್ಪ ಅದು ನಿಮ್ಗೆ ಈ ಸೆಂಟೆನ್ಸ್ ಒಳಗಡೆ ಏನಾಗೈತಿ ಇದು ಕರೆಕ್ಟ್ ಐತೆ ಅಂತ ಅವತ್ತು ಅಬ್ಸರ್ವೇಷನ್ ಮಾಡಿದ್ವಿ, ಜಸ್ಟಿಫೈ ಮಾಡಿದ್ವಿ. ಸೊ ಇದು ನಾವು ಯಾವ ರೀತಿ ಬರಿಬೋದಪ್ಪ ಅಂದ್ರೆ ದಿಸ್ ಈಸ್ ಎ ಬುಕ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಒನ್ ದಿಸ್ ಈಸ್ ಮೈ ಬುಕ್, ಕರೆಕ್ಟಾ? ಸೊ ನೋಡ್ರಿ ಇವೆರಡು ಸೆಂಟೆನ್ಸ್ ಕರೆಕ್ಟ್ ಅದಾವೋ ಇಲ್ಲೋ ಅಥವಾ ಅರ್ಥ ಕೊಡ್ತಾವೋ ಇಲ್ಲೋ ಅಥವಾ ದೇ ಹ್ಯಾವ್ ಅರೇಂಜ್ಡ್ ಇನ್ ಎ ಪ್ರಾಪರ್ ಆರ್ಡರ್ ಆರ್ ನಾಟ್. ನೋಡ್ರಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಜಸ್ಟಿಫೈ ಮಾಡ್ರಿ. ದಿಸ್ ಈಸ್ ಎ ಬುಕ್ ಅಂದ್ರೂ ಕೂಡ ಒಂದೇ ಆಯಿತು, ದಿಸ್ ಈಸ್ ಮೈ ಬುಕ್ ಇದು ಕೂಡ ಸೆಂಟೆನ್ಸ್ ಕರೆಕ್ಟ್ ಬರ್ತದೆ. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ದಿಸ್ ಈಸ್ ಫಸ್ಟ್ ಐತಿ ದಿಸ್ ಈಸ್ ಎ ಬುಕ್ ಅಂತ ಐತಿ, ಆಮೇಲೆ ದಿಸ್ ಈಸ್ ಮೈ ಬುಕ್, ಎರಡು ಸೆಂಟೆನ್ಸ್ ಕರೆಕ್ಟ್. ಸೊ ಇಲ್ಲಿ ಏನಾಗಿತ್ತು ನೋಡ್ರಿ, ಫಸ್ಟ್ನೇದ್ರೊಳಗಡೆ ಎ ಅಂತಕ್ಕಂಥದ್ದು ಆರ್ಟಿಕಲ. ಓಕೆ, ಸೊ ನೋಡ್ರಿ ಇಲ್ಲಿ ಎ ಬದಲಿ ಇಲ್ಲಿ ಏನು ಬಂದೈತಿ ಆರ್ಟಿಕಲ್ ಯೂಸ್ ಮಾಡಿವಿ, ಬಟ್ ನೆಕ್ಸ್ಟ್ ಇಲ್ಲಿ ಏನಾಗಿತ್ತು ನೋಡ್ರಿ ಮೈ ಅಂತಕ್ಕಂಥದ್ದು ಯೂಸ್ ಆಗಿದೆ. ಸೊ ಇನ್ ಪ್ಲೇಸ್ ಆಫ್ ಆರ್ಟಿಕಲ್ ವಿ ಯೂಸ್ ದಿಸ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಮೈ, ಯುವರ್, ಅವರ್, ಹೀಸ್ ಆರ್ ಹರ್. So instead of using the article, we will use the other words that are the other words we will use. So these words are called as a possessive words. ನೋಡ್ರಿ possessive words ಅಂದ್ರೆ ಈಗ ನಾವು ಏನು ಸ್ಟ್ರಕ್ಚರ್ ಮಾಡಿದ್ವಿ, ಆರ್ಟಿಕಲ್ ಅಂತ ಇತ್ತು, ಆರ್ಟಿಕಲ್ ಮುಂದೆ ನಮ್ಗೆ ಏನಪ್ಪ ನೌನ್ಸ್ ಎಲ್ಲೇ ಒಂದು ಮುಂದೆ ನೌನ್ ಸಿಗುತ್ತೆ ನಮ್ಗೆ, ಕರೆಕ್ಟಾ? ಈ ನೌನ್ ಏನು ಮಾಡೈತಿ ಇಲ್ಲಿ ಆರ್ಟಿಕಲ್ ಮುಂದಿದೆ ನೌನ್ ಇರ್ತೈತಿ. ಸೊ ಇದರಿಂದ ಅಡ್ಜೆಕ್ಟಿವ್ ಅಂತ ಹೇಳಿದ್ನಿ, ಇದ್ರ ನೆಕ್ಸ್ಟ್ ಅಡ್ವರ್ಬ್. ಸೊ ನೋಡ್ರಿ ನಾವು ಇಲ್ಲಿ ಏನಾಗಿತ್ತು ನೋಡ್ರಿ ಈ ಸೆಂಟೆನ್ಸ್ ಒಳಗಡೆ ನೋಡ್ರಿ ಆರ್ಟಿಕಲ್ ಬದಲಾಗಿ ಏನು ಯೂಸ್ ಮಾಡ್ಯಾರ ಮೈ ಅಂತ ಯೂಸ್ ಮಾಡ್ಯಾರ. ಸೊ ಇನ್ ಪ್ಲೇಸ್ ಆಫ್ ಆರ್ಟಿಕಲ್ ನಾವೇನು ಮಾಡ್ಬೋದು ಹೇಳ್ರಿ ಪೊಸೆಸಿವ್ ವರ್ಡನ್ನು ಯೂಸ್ ಮಾಡಬೇಕು ಅಥವಾ ಪೊಸೆಸಿವ್ ವರ್ಡ್ಸ್ ಬರ್ತಾವ. ಸೊ ನೋಡ್ರಿ ಇಲ್ಲಿ ಆರ್ಟಿಕಲ್ಸ್ ಮುಂದೆ ಬರೋ ಏನಂತ ಐತಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಅಂತ ಬಂದಿರ್ತಾವ. ಆಮೇಲೆ ಬಿಫೋರ್ ಬಂದು ಅಂದ್ರೆ ಏನಾಗ್ತೈತೆ ಅಲ್ಲಿ ಇಲ್ಲಿ ನೆಕ್ಸ್ಟ್ ಈಗ ನೋಡಿ ಆರ್ಟಿಕಲ್ಸ್ ಮುಂದೆ ಇರ್ತಕ್ಕಂಥ ಎಲ್ಲಾನು ನೌನ್ಸ್, ಪ್ರಿಪೋಸಿಷನ್ ಮುಂದೆ ಬರ್ತಾವ ಏನು ಬರ್ತಾವ ಆಬ್ಜೆಕ್ಟ್ ವರ್ಕ್ ಮಾಡ್ತಾವ. ಸೊ ನೆಕ್ಸ್ಟ್ ಒಂದು ನೋಡ್ರಿ ಇಲ್ಲಿ ಪ್ರಿಪೋಸಿಷನ್. ಇಲ್ಲಿ ನೋಡ್ರಿ ಇದು ಮೇನ್ ಪಾರ್ಟ್, ಪ್ರಿಪೋಸಿಷನ್. ಇಲ್ಲಿ ನೋಡ್ರಿ ಇಲ್ಲಿ ಪ್ರಿಪೋಸಿಷನ್ ಒಳಗೆ ಏನಾಗಿರ್ತೈತೆ ನೋಡ್ರಿ ಮೇನ್ ಆಗಿ ಫಸ್ಟ್ ಇಲ್ಲಿ ಪ್ರಿಪೋಸಿಷನ್ ಮುಂದೆ ನೌನ್ ಬರ್ತಾವ ಅಥವಾ ಪ್ರನೌನ್ ಇರ್ತಾವ. ಇಲ್ಲಿ ಏನಾಗೈತೆ ನೋಡ್ರಿ ಪ್ರನೌನ್ ಇರ್ಬೋದು ನೌನ್ ಇರ್ಬೋದು. ಇಲ್ಲಿ ಏನಾಗೈತೆ ನೋಡ್ರಿ ಪ್ರಿಪೋಸಿಷನ್ದಾಗ ನಮ್ದು ಆಕ್ಚುಲಿ ಮೇನ್ ಏನಾಕೈತಪ್ಪ ಅಂದ್ರೆ ಮೇನ್ಲಿ ನಾವು ಯೂಸ್ ಮಾಡ್ತೀವಿ
ಸೆಂಟೆನ್ಸ್ ಒಳಗೆ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಿ. ಹೆಂಗೆ ಬಂದಿರ್ತಾವೆ ನೋಡ್ರಿ ಅವ ಪೂರ್ತಿಯಾಗಿ. ಪ್ರಿಪೋಸಿಷನ್ ಯಾವಪ್ಪ ಎಕ್ಸಾಂಪಲ್ಸ? ಆಫ್, ಬಿಟ್ವೀನ್, ಅಂಡರ್, ಬಿಲೋ, ಬಿನಿತ್, ಮತ್ತೇನು ಬರ್ತೈತಿ ನೋಡ್ರಿ, ಡ್ಯೂರಿಂಗ್ ಬರ್ತೈತಿ, ಡ್ಯೂರಿಂಗ್. ಸೊ ಎಟ್ಸೆಟ್ರಾ ನೋಡ್ರಿ, ಭಾಳಷ್ಟು ವರ್ಡ್ಸ್ ಬರ್ತಾವ. ಸೊ ಇವು ವರ್ಡ್ಸ್ ಬಂದ ಮುಂದೇನು ಬಂದಿರ್ತದ ಅಲ್ಲಿ ಏನಿರ್ತಾವ ನೌನ್ಸ ನಾವು ಈಸಿಲಿ ಐಡೆಂಟಿಫೈ ಮಾಡುವಂಥ. ಮೊನ್ನೆ ಹೇಳಿದ್ದೀನಿ ನಿಮ್ಗೆ, ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಇದೇ ರೀತಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನಾಕೈತಿ ನೋಡ್ರಿ ನಮ್ಗೆ ಫಂಕ್ಷನ್ಸ್ ಏನು ಮಾಡ್ತಾವು. ಮೇನ್ ಏನಪ್ಪ ಇದೆ, ಏನು ಯಾವುದಪ್ಪ ಇಲ್ಲಿ ನೌನ್ ಅಂತ ಐತಿ. ಈಗ ಏನು ಮಾಡಿದ್ವಿ ನಾವು ಈ ಮೂರು ವೇದಾಗ, ಒಂದೇದ ಆರ್ಟಿಕಲ್ ಥ್ರೂ ನಾವು ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟ್ ಒಂದು ಪೊಸೆಸಿವ್ ವರ್ಡ್ಸ್ ಯೂಸ್ ಮಾಡಿ ಏನಪ್ಪ ನೌನ್ ಐಡೆಂಟಿಫೈ ಆಗ್ತದೆ. ನೆಕ್ಸ್ಟ್ ಪ್ರಿಪೋಸಿಷನ್ಸ್. ಸೊ ಇವು ಮೂರು ಯೂಸ್ ಮಾಡಿ ನಾವು ಏನು ಮಾಡೀವಿ, ನೌನ್ಸ ಫೈಂಡ್ ಔಟ್ ಮಾಡೀವಿ. ಬಟ್ ನಮ್ಗೆ ಇಲ್ಲಿ ಏನು ಬೇಕಾಗಿತ್ತು ಹೇಳ್ರಿ, ವಾಟ್ ಈಸ್ ದ ಫಂಕ್ಷನ್ ಆಫ್ ನೌನ್, ನೌನದ ಕಾರ್ಯ ಏನಿರ್ತದ. ಸೊ ನೋಡ್ರಿ ಇಲ್ಲಿ ಐಡೆಂಟಿಫೈ ಮಾಡಿದ್ವಿ ಯಾವ ರೀತಿ ನಾವು ಅದನ್ನ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಸೆಂಟೆನ್ಸ್ ಒಳಗಡೆ ಯಾವುದು ನೌನ್ ಆಬ್ಜೆಕ್ಟ್ ಅಂತ ಹೇಳಿ ಮಾಡಿದ್ವಿ ಅವಾಗ ಐಡೆಂಟಿಫೈ ಮಾಡಿದ್ವಿ. ಬಟ್ ಇಲ್ಲಿ ಏನಾಗೈತೆ ನೋಡ್ರಿ, ನಾವೀಗ ನೆಕ್ಸ್ಟ್ ಏನಪ್ಪ ನೌನ್ದ ಕೆಲಸ ಏನ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೋ ಆ ಸೆಂಟೆನ್ಸ್ ಒಳಗಡೆ ನಾವು ಏನು ಮಾಡಬೇಕು, ನೌನದ ಕಾರ್ಯ ಹೆಂಗಪ್ಪ ಅಂತೇಳಿ ನಾವು ಐಡೆಂಟಿಫೈ ಮಾಡಬೇಕು. ನೋಡ್ರಿ ಸಿ ಮೇನ್ ಜನರಲಿ ಏನಪ್ಪಾ ಅಂದ್ರೆ ಫಂಕ್ಷನ್ಸ್ ಆಫ್ ನೌನ್ ಏನು ಬರ್ತದೆ ಅಂದ್ರೆ ಇಟ್ ವರ್ಕ್ಸ್ ಆಸ್ ಎ ಸಬ್ಜೆಕ್ಟ್ ಅಂತ ಬರ್ತೈತಿ. ಆಮೇಲೆ ಇನ್ನೊಂದು ಆಬ್ಜೆಕ್ಟ್ ಜಾಗದ. ಸೊ ನೌನ್ ಏನು ಮಾಡ್ತೈತಪ್ಪ ಅಂದ್ರೆ ಇಟ್ಸ್ ವರ್ಕ್ಸ್ ಅಥವಾ ಇಟ್ ಫಂಕ್ಷನ್ಸ್ ಆಸ್ ಎ ಸಬ್ಜೆಕ್ಟ್ ಆಬ್ಜೆಕ್ಟ್. ನೋಡ್ರಿ ಈಗ ಸೆಂಟೆನ್ಸ್ ಒಳಗೆ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಐತೆ ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಪ್ಪ, ಅದನ್ನ ಯಾವ ರೀತಿ ಮಾಡ್ಬೇಕು ನಾವು ಮೇನ್ ಅಂದ್ರೆ ಫಸ್ಟ್ ನೋಡ್ರಿ ಇಲ್ಲಿ ಏನು ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ನಡ್ಬಾರ್ಕ ಒಂದು ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು, ಜಸ್ಟ್ ಥಿಂಕ್ ಮಾಡ್ರಿ ಯಾವ ರೀತಿ ನಾವು ಅದನ್ನ ಅಬ್ಸರ್ವ್ ನೋಡ್ರಿ. ನೌನ್ ವರ್ಕ್ಸ್ ಆಸ್ ಎ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಅಂತೇಳಿ. ಸೊ ನೋಡ್ರಿ ಇಲ್ಲಿ ಏನು ಹೆಲ್ಪ್ ಆಗ್ತದೆ ನಮ್ಗೆ ಆ್ಯಕ್ಚುಲಿ ಈ ಆಬ್ಜೆಕ್ಟ್ದಾಗ ನಾವು ಯಾವ ರೀತಿ ಫೈಂಡ್ ಮಾಡಿದ್ವಿ. ಫಸ್ಟ್ ಇದ್ರೊಳಗೆ ಹೆಂಗೈತೆ ನೋಡ್ರಿ, ಆಬ್ಜೆಕ್ಟ್ ಫೈಂಡ್ ಮಾಡೋದಂದ್ರೆ ಒಂದು ಸೆಂಟೆನ್ಸ್ ಒಳಗಡೆ ಆಬ್ಜೆಕ್ಟ್ ಐತಪ್ಪ ಒಂದು ಗೊತ್ತು ಮಾಡ್ಬೇಕಂದ್ರೆ ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ನಿ ನಾನು. ಏನು ಹೇಳಿದ್ನಪ್ಪ ನೀನಂದ್ರೆ ಆ್ಯಕ್ಷನ್ ವರ್ಡ್ ಅಬ್ಸರ್ವ್ ಮಾಡಬೇಕು. ಆ ಆ್ಯಕ್ಷನ್ ವರ್ಡ್ಗೆ ಡೋರ್ ಎಲ್ಲಿತ್ತಪ್ಪ, ಸಬ್ಜೆಕ್ಟ್ ಪ್ಲೇಸ್ನ್ಯಾಗ ಡೋರ್ ಐಡೆಂಟಿಫೈ ಆಗೈತಿ. ಕೋನ್ ಕರ್ರ ಹಾಯ್ ಅದನ್ನ ಅದು ಯಾರು ಮಾಡಾಕ್ತಾರ ಅನ್ನೋದ ಯಾವ ಪ್ಲೇಸ್ನಾಗ ಇರ್ಬೇಕು, ಅದು ಸಬ್ಜೆಕ್ಟ್ ಪ್ಲೇಸ್ನಾಗ ಇರಬೇಕು. ಸಬ್ಜೆಕ್ಟ್ ಪ್ಲೇಸ್ನಾಗ ಇತ್ತಂದ್ರೆ ಅಲ್ಲಿ ಏನಿರತ್ತಪ್ಪ ಸೆಂಟೆನ್ಸ್ ಒಳಗಡೆ ನಾವು ಆಬ್ಜೆಕ್ಟ್ ಅನ್ನ ಹೇಳ್ಬೋದು. ನೋಡ್ರಿ ಇಲ್ಲಿ ಏನಾಗೈತಿ ನೋಡ್ರಿ, ಇನ್ ಕೇಸ್ ಇಲ್ಲಿ ಏನೋ ಮಾತಾಡಿದ್ವಿ, ಇನ್ ಕೇಸ್ ಸಬ್ಜೆಕ್ಟ್ ಪ್ಲೇಸ್ನ್ಯಾಗ ಡೋರ್ ಐಡೆಂಟಿಫೈ ಆಯ್ತಂದ್ರೆ ಆ ಸೆಂಟೆನ್ಸ್ ಹೆಂಗಿರ್ತೈತಿ ಏನಂತ ಹೇಳಿ ಆಕ್ಟಿವ್ ವಾಯ್ಸ್ನಾಗ ಇರ್ತೈತಿ. ಇನ್ ಕೇಸ್ ಸೆಂಟೆನ್ಸ್ ಒಳಗಡೆ ಆಕ್ಷನ್ ಇತ್ತು ಬಟ್ ಡೋರ್ ಅಂದ್ರೆ ಯಾರು ವರ್ಕ್ ಮಾಡತ್ತಾರ ಅದು ಸಬ್ಜೆಕ್ಟ್ ಪ್ಲೇಸ್ನಾಗ ಇರ್ಲಿಕ್ಕಂದ್ರೆ ನಾ ಏನಂತ ಹೇಳಿದ್ನಿ ಪ್ಯಾಸಿವ್ ವಾಯ್ಸ್. ಆ ಸೆಂಟೆನ್ಸ್ ಹಂಗಾಗಿರ್ತೈತಿ ಪ್ಯಾಸಿವ್ ವಾಯ್ಸ್ನಾಗ ಇರ್ತೈತಿ. ಸೊ ಇಲ್ಲಿ ನೋಡ್ರಿ ಇಲ್ಲಿ ನಮಗೆ ಯಾವ ರೀತಿ ಇವನ್ ಕೊಟ್ಟಿರ್ತಾರೆ ಏನಪ್ಪ, ಕೆಲವೊಂದು ಎಕ್ಸರ್ಸೈಸ್ ಕೊಟ್ಟಿರ್ತಾರೆ, ಫಿಲಿಮೆನ್ಸ್ ಕೊಟ್ಟಿರ್ತಾರೋ ಅಥವಾ ನೋಡ್ರಿ ನಿಮ್ಗೆ ಫೈಂಡಿಂಗ್ ಎರರ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ರಿ ನಾ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಿಮ್ಗೆ. ಇಲ್ಲಿ ನೋಡ್ರಿ ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಕೊಟ್ಟಾರು, ಓಕೆ ಸೆಂಟೆನ್ಸ್ ಅದಾವ. ಸೆಂಟೆನ್ಸ್ ಒಳಗೆ ನಾವೇನು ಮಾಡ್ಬೇಕು ಹೇಳ್ರಿ, ಇಲ್ಲಿ ಇವನ್ ಕೊಟ್ಟಾರ ಈಸ್ ಅಂತ ಕೊಟ್ಟಾರು ಅಥವಾ ಆರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಕೂಡ ಸೇಮ್ ಈಸ್ ಆರ್ ಅಂತ ಕೊಟ್ಟಾರು, ಇಲ್ಲಿ ಈಸ್ ಮತ್ತು ಆರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಇಲ್ಲಿ ಏನು ಮಾಡ್ಬೇಕು ನೋಡ್ರಿ, ಸಬ್ಜೆಕ್ಟ್ ಯಾವುದು ಆಮೇಲೆ ಆಬ್ಜೆಕ್ಟ್ ನೌನ್ ಆಬ್ಜೆಕ್ಟ್ ಯಾವ್ದು ಬರ್ತೈತಿ, ಇದ್ರಾಗ ಸಬ್ಜೆಕ್ಟ್ ಯಾವ್ದು ಐತಿ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೊತ ಹೋಗ್ಬೋದು. ನೋಡ್ರಿ ಫಸ್ಟ್ ನಿಮ್ಗೆ ಹೇಳಿದ್ನಿ ನಾನು, ಇಲ್ಲಿ ನೋಡ್ರಿ ಇಲ್ಲಿ ಏನಂತ ಬಂದಿತ್ತು ಒಂದೇ ಕಂಡೀಷನ್ ನೋಡಿವಿ. ಫಸ್ಟ್ನೇ ಐಡೆಂಟಿಫೈ ಮಾಡಿದ್ನ ದ ಅಂದ್ರೆ ಏನಪ್ಪ, ಇದು ಜಸ್ಟ್ ಅಬ್ಸರ್ವ್ ಮಾಡಿ ಜಸ್ಟಿಫೈ ಮಾಡಿ. ದ ಅಂದ್ರೆ ಏನದ
ಇಟ್ಸ್ ಆರ್ಟಿಕಲ್ ಆರ್ ಪ್ರಿಪೋಸಿಷನ್ ಹೇಳ್ರಿ ನೋಡೋಣ. ಒಂದೇದು ಏನಾಗ್ತೈತಿ, ಫಸ್ಟ್ನೇದ ಇದು ಆರ್ಟಿಕಲ್ ಆಯ್ತು. ಸೊ ಆರ್ಟಿಕಲ್ ಮುಂದ್ಗಡೆ ಬರ್ತಕ್ಕಂಥದ್ದು ಏನಿರ್ರಿ ಕ್ಲಿಯರ್ಲಿ ಇಲ್ಲಿ ಸ್ಟೂಡೆಂಟ್ಸ್ ನೋಡ್ರಿ. ಸೊ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನಾಕತಿ ಹೇಳ್ರಿ ಇದ ನೌನ್. ಸೊ ನೌನ್ ಅಂತ ಹೇಳಿದ್ವಿ. ಸೊ ಡೈರೆಕ್ಟ್ಲಿ ಇಟ್ಸ್ ವರ್ಕ್ಸ್ ಆಸ್ ಎ, ಇಲ್ಲಿ ಏನಾಕತಿ ಆರ್ಟಿಕಲ್ ಮುಂದಿರ್ತದ ಕಂಪಲ್ಸರಿ ಅದು ಏನಾಗಿರ್ತೈತಿ ಇಲ್ಲಿ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡಿರ್ತೈತಿ. ಕರೆಕ್ಟಾ? ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ ಐತಿ, ಹೌದು. ಸೊ ಇದು ನೋಡ್ರಿ ಇನ್ ಏನಪ್ಪ ಇದ, ಆಗಲೇ ಐತಿ ನಿಮ್ಗೆ. ಇನ್ ಅಂದ್ರೆ ಏನ್ ಬರ್ತದ, ಡೈರೆಕ್ಟ್ಲಿ ಪ್ರಿಪೋಸಿಷನ್ ಬರ್ತೈತಿ. ಓಕೆ, ಇದೇ ಒಂದು ಕಂಡೀಷನ್ ಬಂದಿತ್ತು. ಏನಂತ ಹೇಳ್ರಿ, ಆಫ್ಟರ್ ದಿ ಪ್ರಿಪೋಸಿಷನ್ ಮುಂದೆ ಬರೋದು ಏನಾಗ್ತೈತೆ ಅಲ್ಲಿ ನೌನ್ ಇರ್ತದೆ. ಸೊ ಈ ತರ ನೌನ್ ಇನ್ ಎದ್ರ ಬಗ್ಗೆ ಮಾತಾಡತ್ತೆ ಹೇಳ್ರಿ ಇಲ್ಲಿ, ಬ್ಯಾಚ್. ಎದ್ರ ಬ್ಯಾಚ್ ಹೇಳ್ರಪ್ಪ, ಇದು ಸ್ಟೂಡೆಂಟ್ಗಳ ಒಂದು ಬ್ಯಾಚ್ ಇರ್ತದ, ಒಂದು ಏನ್ರಿ ಟೀಮ್. ಸೊ ಬ್ಯಾಚ್ ಅಂತಕ್ಕಂಥ ಏನಪ್ಪ ಇದು ನೌನ್. ಬಟ್ ಏನ್ ಹೇಳ್ರಿ ಆಫ್ಟರ್ ಪ್ರಿಪೋಸಿಷನ್, ನಾ ಹೇಳಿದ್ನಾಗಲೇ ಆಫ್ಟರ್ ಪ್ರಿಪೋಸಿಷನ್ ಬಂದಿತ್ತಂದ್ರೆ ಏನ್ ಹೇಳ್ರಿ ನೌನ್ ಆಬ್ಜೆಕ್ಟ್ ಇದು, ಹೌದು, ನೌನ್ ದ ಆಬ್ಜೆಕ್ಟ್. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಯ್ತಪ್ಪ, ಈಗ ಇಲ್ಲಿವರೆಗೆ ಇವತ್ತು ದಿಸ್ ಏನಂತಕ್ಕಂಥ ಏನ್ ನೋಡ್ರಿ ಇಲ್ಲಿ ಎದ್ರ ಬಗ್ಗೆ ಹೇಳ್ತದ, ಬ್ಯಾಚ್ ಬಗ್ಗೆ ಹೇಳಕತೈತಿ. ಸೊ ಇಟ್ ಈಸ್ ಎ ಅಡ್ಜೆಕ್ಟಿವ್. ನೋಡ್ರಿ ಎದ್ರ ಬಗ್ಗೆ ಹೇಳ್ತದ, ಬ್ಯಾಚ್ ಬಗ್ಗೆ ಒಂದ ಬ್ಯಾಚ್ ಬಗ್ಗೆ ಹೇಳ್ತಕ್ಕಂಥದ್ದು ಅಂತ ಹೇಳ್ರಿ ದಿಸ್ ಅಂತ ಹೇಳ್ತಾರೆ. ಸೊ ಅಡ್ಜೆಕ್ಟಿವ್ ಬಂತು. ಆಮೇಲೆ ನೋಡ್ರಿ ಈಗ ನಮ್ಗ ಇಲ್ಲಿ ಇರ್ತಕ್ಕಂಥದ್ದು ಈಸ್ ಅಥವಾ ಆರು ಎದ್ರ ಮೇಲೆ ಡಿಪೆಂಡ್ ಇದೆ, ನೌನ್ ಅಬ್ಜೆಕ್ಟ್ ಮೇಲೆ ಡಿಪೆಂಡ್ ಬರಲ್ಲ, ಬಟ್ ಏನ್ ಬರ್ತದ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಬರ್ತದ. ಅಲ್ಲಿ ಹೋದ್ರೆ ಅದನ್ನ ಸಬ್ಜೆಕ್ಟ್ ಹೆಂಗೈತಿ, ಸ್ಟೂಡೆಂಟ್ಸ್ ಅಂತ ಐತಿ. ಸೊ ಇದ ಪ್ಲೂರಲ್ ಆಗಿ ಬರ್ತದ. ಸೊ ಪ್ಲೂರಲ್ ಬಂತಂದ್ರೆ ಅಲ್ಲಿ ಏನ್ ಬರ್ತೈತಿ ಹೇಳ್ರಿಪ್ಪ, ಸೊ ಆಟೋಮೆಟಿಕಲಿ ಆನ್ಸರ್ ಇಸ್ ಆರ್. ದ ಸ್ಟೂಡೆಂಟ್ಸ್ ಇನ್ ದಿಸ್ ಬ್ಯಾಚ್ ಆರ್ ಅಂದಿ ನೋಡ್ರಿ ಇಲ್ಲಿ ಡ್ಯಾಶ್ ಹೋಗಿ ಬಂತು, ಆರ್ ಅಂತ ಬಂತು. ಸೊ ಸೇಮ್ ಅಂತ ನೆಕ್ಸ್ಟ್ ಟೈಮ್ ನೀವು ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ನೋಡ್ರಿ ಅದನ್ನ ಥಿಂಕ್ ಮಾಡಿ ಏನು ಫಸ್ಟ್ ಏನ್ ಬರ್ತದೆ ಅದು. ಓಕೆ, ದ ಏನಪ್ಪ ಅದ ಆರ್ಟಿಕಲ್, ಕರೆಕ್ಟ್. ಓಕೆ, ಆರ್ಟಿಕಲ್ ಆಯ್ತು. ಸೊ ನೆಕ್ಸ್ಟ್ ನಮಗೆ ಏನು ನೋಡ್ರಿ ಆರ್ಟಿಕಲ್ ಮುಂದ್ಗಡೆ ಬರ್ತಕ್ಕಂಥದ್ದೇನು ನೌನ್ ಇರ್ತದ, ನೌನ. ಸೊ ಆರ್ಟಿಕಲ್ ಮುಂದ್ಗಡೆ ಬಂದು ನಾವು ರೀಪ್ರೆಸೆಂಟ್ ಮಾಡಿದ್ರೆ ಇಟ್ಸ್ ಡೈರೆಕ್ಟ್ಲಿ ಇದು ನಮ್ಮ ಸೆಂಟೆನ್ಸ್ ಏನಾಯ್ತಪ್ಪ ಸಬ್ಜೆಕ್ಟ್ ಆಯ್ತು, ಹೌದು, ಸಬ್ಜೆಕ್ಟ್ ಆಯ್ತು ಇಲ್ಲಿ. ನೆಕ್ಸ್ಟ್ ನೋಡ್ರಿ ಅದಾದ ನಂತರ ಆಫ್ ಐತಿ. ಸೊ ಆಫ್ ಬಂದ್ಬಿಟ್ಟು ಏನ್ ಹೇಳಿದೆ ಪ್ರಿಪೋಸಿಷನ್, ಕರೆಕ್ಟಾ. ಪ್ರಿಪೋಸಿಷನ್ ಮುಂದೆ ಬರ್ತದೆ ಅಂತ ಹೇಳ್ರಿ ಕಂಪಲ್ಸರಿ ನೌನ್ ಇರ್ತದ. ಎದ್ರ ಬಗ್ಗೆ ಹೇಳ್ತೀವಿ, ಪಾಪ್ಯುಲೇಷನ್, ಹೌದು, ಜನಸಂಖ್ಯೆ ಬಗ್ಗೆ ಹೇಳತೈತಿ. ಸೊ ಇದು ಆಟೋಮೆಟಿಕಲಿ ನೌನ ಪ್ಲಸ್ ನೋಡ್ರಿ ಪ್ರಿಪೋಸಿಷನ್ ಮುಂದೆ ಬಂದೈತೆ ಅಂದ್ರೆ ಏನ್ ಹೇಳ್ರಿ ಆಟೋಮೆಟಿಕಲಿ ನೌನ್ ದ ಇಟ್ ಆಕ್ಟ್ಸ್ ಆಸ್ ಎ ಆಬ್ಜೆಕ್ಟ್. ಏನ್ ಹೇಳ್ರಿ ನೌನ್ ದ ಆಬ್ಜೆಕ್ಟ್ ಆಯ್ತು. ಸೊ ಅದ್ರ ನೆಕ್ಸ್ಟ್ ನೋಡ್ರಿ ಮತ್ತ ಇನ್ ಐತಿ. ಓಕೆ, ಇನ್ ಅಂದ್ರೆ ಏನ್ ಹೇಳ್ರಪ್ಪ, ಇದು ಕೂಡ ಒಂದು ಪ್ರಿಪೋಸಿಷನ್. ಬಟ್ ನೋಡ್ರಿ ಇನ್ ಎದ್ರ ಬಗ್ಗೆ ಹೇಳ್ತಿದ್ದೀರಿ, ಮೆನಿ ಬಗ್ಗೆ ಹೇಳ್ತೆ, ಸ್ಟೇಟ್ಸ್ ಬಗ್ಗೆ ಹೇಳೈತಿ. ಏನ್ ಹೇಳ್ರಿ ಸ್ಟೇಟ್ಸ್ ಬಗ್ಗೆ. ಓಕೆ, ಸ್ಟೇಟ್ಸ್ ರಾಜ್ಯಗಳು, ಇದು ಪ್ರಿಪೋಸಿಷನ್ ಆಯ್ತು, ಇದ ನೌನ್ ದ ಆಬ್ಜೆಕ್ಟ್ ಆಯ್ತು. ಯಾಕೆ ಹೇಳ್ರಿ ಆರ್ಟಿಕಲ್ಸ್ ನೆಕ್ಸ್ಟ್ ಬಂದಿದೆ ಯಾವಾಗಲೂ ಇರ್ತೈತಿ ನೌನ ಇಟ್ಸ್ ಡೈರೆಕ್ಟ್ಲಿ ಸಬ್ಜೆಕ್ಟ್ ಆಗಿರ್ತೈತಿ. ಬಟ್ ಇಲ್ಲಿ ಏನ್ ಹೇಳ್ರಿ ಪ್ರಿಪೋಸಿಷನ್ ನೆಕ್ಸ್ಟ್ ಬಂತಪ್ಪ ನೌನ್ ದ ಆಬ್ಜೆಕ್ಟ್. ಸೊ ಇಲ್ಲಿ ಏನ್ ನೋಡ್ರಿ ಇನ್ ಮುಂದೆ ಮತ್ತೆ ಮೆನಿ ಏನ್ ಮಾಡೈತಿ ಇಲ್ಲಿ ಸ್ಟೇಟ್ಸ್ ಬಗ್ಗೆ ಹೇಳ್ತದ. ಸೊ ಇಟ್ಸ್ ಡೈರೆಕ್ಟ್ ಏನಾಗತ್ತಪ್ಪ ಅಡ್ಜೆಕ್ಟಿವ್ ಆಕತಿ. ಎಲ್ಲಿ ನೋಡ್ರಿ ಇಲ್ಲಿ ಮಟ್ಟ ಬಂತು. ಈಗ ನೋಡ್ರಿ ಇಲ್ಲಿ ಡಿಪೆಂಡ್ ಅಪಾನ್ ಸ್ಟೇಟ್ಮೆಂಟ್ ಏನೈತಪ್ಪ, ಈಸ್ ಬರ್ತೈತು ಆರ್ ಬರ್ತೈತೆ, ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೇಕು, ಅದು ಮೇನ್ ಡಿಪೆಂಡ್ ಇರುತ್ತೆ ನೋಡ್ರಿ. ನಾವು ಅಬ್ಜೆಕ್ಟ್ ಮೇಲೆ ಅಂತೂ ಆಗೋದಿಲ್ಲ, ಆಕ್ಚುಲಿ ಏನೇನಿ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಡೆನ್ಸಿಟಿ ಅಂತಕ್ಕಂಥದ್ದು ಏನೈತೆ ಹೇಳ್ರಿ ಸಿಂಗ್ಯುಲರ್ ಬರ್ತೈತಿ. ಸೊ ಡೆನ್ಸಿಟಿ ಸಿಂಗ್ಯುಲರ್ ಬರ್ತಂದ್ರೆ ಏನಪ್ಪ ಆನ್ಸರ್, ರೈಟ್ ಆನ್ಸರ್ ಈಸ್. ಓಕೆ, ಸೊ ಇಲ್ಲಿ ನೋಡ್ರಿ ವಾಟ್ ಈಸ್ ಸ್ಟೇಟ್ಮೆಂಟ್ ಸೆಂಟೆನ್ಸ್ ಹೆಂಗೈತಿ ನೋಡ್ರಿ ಇಲ್ಲಿ ಡೆನ್ಸಿಟಿ. ಸೊ ಇಟ್ ಈಸ್ ಇನ್ ಎ ಸಿಂಗ್ಯುಲರ್. ಸೊ ಆಟೋಮೆಟಿಕ್ ಏನಾಕೈತಿ ಇಲ್ಲಿ ಈಸ್ ಸಿಂಗ್ಯುಲರ್ ಇದ್ದಾಗ ಯಾವಾಗಪ್ಪ ಎಂಬುದ ಈಸ್ ಬರ್ತೈತಿ. ಸೊ ಮೂರನೇದು ನೋಡ್ರಿ ಇಲ್ಲಿ ದ ಆನ್ಸರ್ಸ್ ಆಫ್ ಸಮ್ ಕ್ವಶನ್ಸ್ ಇನ್ ದಿಸ್ ಬುಕ್ ಆಫ್ ಗ್ರಾಮರ್ ಡ್ಯಾಶ್ ರಾಂಗ್. ಓಕೆ, ಎಲ್ಲಿ ನೋಡ್ರಿ ಇಲ್ಲಿ ಏನಾಯ್ತು ನೋಡ್ರಿ ಫಸ್ಟ್ ಏನ್ ನೋಡ್ರಿ ದ ಅಂತಕ್ಕಂಥದ್ದು
ನಿಮ್ಗೆ ಆಲ್ರೆಡಿ ಗೊತ್ತೈತಿ ಆರ್ಟಿಕಲ್ ಅಂತ, ಕರೆಕ್ಟಾ? ಆಮೇಲೆ ನೋಡ್ರಿ ಆರ್ಟಿಕಲ್ ನಂತರ ನೆಕ್ಸ್ಟ್ ಏನು ಬರ್ತೈತಪ್ಪ, ಆಟೋಮೆಟಿಕಲಿ ನೌನ್ ಇರ್ತದ. ಸೊ ಇಟ್ಸ್ ನೌನ್, ಅದೇನಪ್ಪ ಅದ, ಇಟ್ಸ್ ಎ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸೊ ನೋಡ್ರಿ ವಾಕ್ಯದ ಸಬ್ಜೆಕ್ಟ್ ಯಾವ್ದು ಪೈಲಿ, ಸಬ್ಜೆಕ್ಟ್ ಯಾವ್ದು ಬರ್ತೈತಿ, ಆನ್ಸರ್ಸ್ ಬರ್ತೈತಿ. ಇದಾದ ನಂತರ ನೋಡ್ರಿ ಆಫ್ ಐತಿ. ಆಫ್ ಅನ್ನೋದು ನೋಡಿ ಏನ್ರದು, ಪ್ರಿಪೋಸಿಷನ್. ಕರೆಕ್ಟಾ? ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆದ್ಮೇಲೆ ಬಂದಿದ್ದೇನಪ್ಪ ಇಲ್ಲಿ, ಈಗ ಆಫ್ ಎದ್ರ ಬಗ್ಗೆ ಐತಿದ, ಕ್ವಶನ್ಸ್ ಬಗ್ಗೆ ಐತಿ. ಕರೆಕ್ಟಾ? ಕ್ವಶನ್ಸ್ ಅಂದ್ರೆ ಏನಪ್ಪ ಇಲ್ಲಿ, ನೌನ್ ಪ್ಲಸ್ ಇದೇನಪ್ಪ ಆಬ್ಜೆಕ್ಟ್ ಸ್ಪೇಸ್ನಾಗ ಐತಿ. ಈ ಸಮ್ ಅಂತಕ್ಕಂಥ ವರ್ಡ್ ಏನ್ ಬರ್ತೈತಿ ನೋಡ್ರಿ, ಇಲ್ಲಿ ಮ್ಯಾಲ ಹಂಗೆ ಬಂದಿತ್ತು, ಮೆನಿ ಅಂತ ಏನ್ ಯೂಸ್ ಆಗಿತ್ತು ಹೇಳ್ರಿ, ಅದ್ರ ಬಗ್ಗೆ ಹೇಳೈತಿ. ಸೊ ಇದು ಕೂಡ ಸಮ್ ಕ್ವಶನ್ಸ್ ಅಂದ್ರೆ ಆ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಇದೆ. ಸೊ ಇದಕ್ಕೆ ಏನಪ್ಪ ಅದು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಕರೆಕ್ಟಾ? ಆಮೇಲೆ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಏನೈತಿ ನೋಡ್ರಿ, ಇನ್. ಸೊ ಇನ್ ಏನಪ್ಪ ಇದು, ಪ್ರಿಪೋಸಿಷನ್. ಓಕೆ. ಸೊ ಪ್ರಿಪೋಸಿಷನ್ ಎದ್ರ ಬಗ್ಗೆ ಹೇಳ್ತಿದ, ಬುಕ್ ಬಗ್ಗೆ ಹೇಳ್ತೈತಿ. ಇನ್ ದಿಸ್ ಬುಕ್. ಸೊ ಬುಕ್ ಇಸ್ ಡೈರೆಕ್ಟ್ಲಿ ನೌನ್ ಆಬ್ಜೆಕ್ಟ್. ಓಕೆ. ಸೊ ಇಲ್ಲಿ ನೋಡ್ರಿ ಇದು ಬುಕ್ ಆಬ್ಜೆಕ್ಟ್ ಐತೆ ಅಂದ್ರೆ ದಿಸ್ ಅಂತಕ್ಕಂಥ ಏನಾಗೈತಿ ಇಲ್ಲಿ ಡೈರೆಕ್ಟ್ಲಿ ಅಡ್ಜೆಕ್ಟಿವ್ ಆಗ್ತದ. ಓಕೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನೈತಿ ಇಲ್ಲಿ, ಆಫ್ ಐತಿ. ಸೊ ಆಫ್ ಈಸ್ ಆಲ್ಸೋ ಎ ಪ್ರಿಪೋಸಿಷನ್. ಸೊ ನೋಡ್ರಿ ಇವು ಏನದ ಆಫ್ ಇನ್ ಆಲ್ರೆಡಿ ಏನ್ ಹೇಳ್ರಿ ನಮ್ಗೆ ಹೇಳಿದ್ದೀನಿ ಎಕ್ಸಾಂಪಲ್ದಾಗ. ಪ್ರಿಪೋಸಿಷನ್ಸ್ ಅಂದ್ರೆ ಬಿಫೋರ್ ಯೂಸ್ ಮಾಡೋದು, ಇವು ಎದಕ್ಕಿಂತ ಮೊದಲು ಯೂಸ್ ಮಾಡ್ತಾರೆ, ನೌನ್ಕಿಂತ ಮೊದಲು ಯೂಸ್ ಮಾಡ್ತಾರೆ. ಸೊ ಏನ್ ಹೇಳ್ರಿ ಇವೆಲ್ಲ ಆಫ್ ಏನೈತಿ ಇಲ್ಲಿ ಕರೆಕ್ಟಾಗಿ ಪ್ರಿಪೋಸಿಷನ್ ಆಯಿತು. ಸೊ ನೋಡ್ರಿ ಎದ್ರ ಬಗ್ಗೆ, ಗ್ರಾಮರ್. ಗ್ರಾಮರ್ ಅಂತಕ್ಕಂಥದ್ದು ನೌನು ಆಬ್ಜೆಕ್ಟ್ ವರ್ಕ್ ಆಸ್ ಎ ವರ್ಕ್ ಮಾಡ್ತದ. ಸೊ ನೋಡ್ರಿ ಇನ್ ನೆಕ್ಸ್ಟ್ ಇಲ್ಲಿ ಏನ್ ಬರ್ಬೋದು, ಡ್ಯಾಶ್ ಒಳಗಡೆ ಈಸ್ ಬರುತ್ತೋ ಆರ್ ಬರ್ತದೆ ಅಂತ ಕೇಳ. ಸೊ ಇಟ್ಸ್ ಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ಏನ್ ಇರ್ತೈತಿ ನೋಡ್ರಿ, ನೌನ್ ಆಬ್ಜೆಕ್ಟ್ ಮೇಲೆ ಅಂತೂ ಇರಂಗಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಇದು ಆಕ್ಷನ್ ಇರಂಗಿಲ್ಲ ಇಲ್ಲಿ. ಬಟ್ ಇಲ್ಲಿ ನೋಡ್ರಿ ಆನ್ಸರ್ಸ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಆನ್ಸರ್ಸ್ ಏನ್ ಬಂತಿದ, ಪ್ಲೂರಲ್ ಬರ್ತೈತಿ. ಆನ್ಸರ್ಸಸ್ ಕೊಟ್ಟಾರು, ಇಟ್ಸ್ ಪ್ಲೂರಲ್ಸ್. ಸೊ ಇಲ್ಲಿ ಏನಾಯ್ತು, ಏನಾಯ್ತು ನಮ್ದು ಇಲ್ಲಿ ಆರ್ ಇಸ್ ದ ರೈಟ್ ಆನ್ಸರ್. ಓಕೆ. ಇವೆಲ್ಲ ಏನಾಯ್ತು ಹೇಳ್ರಿ, ಬಿಫೋರ್ ಇದೆ, ಬಿಫೋರ್ ಬಂತು. ಇಲ್ಲಿ ಏನಾಯ್ತಿ, ವರ್ಕ್ ಇದೆ. ನೆಕ್ಸ್ಟ್ ಏನದಪ್ಪ, ನೌನ್ ಇರಂಗಿಲ್ಲ. ಹೌದು, ಅಲ್ಲಿ ನೌನ್ ಇಲ್ಲಿ ಮುಂದೆ ನೋಡ್ರಿ, ಈಗ ಇವು ಇಷ್ಟು ಮುಗಿದು ಇನ್ನು ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಹೈ, ರಾಂಗ್, ಇವು ಏನೇನು ವರ್ಡ್ಸ್ ಐಡೆಂಟಿಫೈ ಮಾಡ್ತಾವೆ ನೋಡ್ಬೇಕು ನಾವು. ಕರೆಕ್ಟಾ? ಅವೇನು ವರ್ಕ್ ಮಾಡ್ತಾವೆ ನೋಡ್ರಿ ಮೇನ್ ಆಗಿ. ಏನ್ ಮಾಡ್ತಾವು ಇಲ್ಲಿ ನೋಡ್ರಿ, ಫಸ್ಟ್ ವರ್ಕಿಂಗ್ ಐತಿ, ಮತ್ತೆ ಹಾರ್ಡ್, ವೆರಿ. ಇದೇನಾಗ್ತೈತಿ ನೋಡ್ರಿ, ಅಡ್ಜೆಕ್ಟಿವ್ ಆಯ್ತಂದ್ರ ಇದೇನಾಗ್ತೈತಿ ಇಲ್ಲಿ ಅಡ್ವರ್ಬ್ ಆಗ್ತೈತಿ. ಇದೇನಾಗ್ತೈತಿ ನೋಡ್ರಿ ವರ್ಕಿಂಗ್. ವರ್ಕಿಂಗ್ ಏನಾಗ್ಬೋದು ನೋಡ್ರಿ, ಅಲ್ಲಿ ING ಫಾರ್ಮ್ ಐತಿ. ಸೊ ಇಟ್ ವರ್ಬ್ ದಿಂದನೇ ಆ್ಯಡ್ ಆಗಿರ್ತದೆ. ಸೊ ಅದೇನಾಕೈತಿ ನೋಡ್ಬೇಕು, ಎದ್ರ ಬಗ್ಗೆ ಆಯ್ತು ನೋಡ್ರಿ, ಹಾರ್ಡ್ ವರ್ಕಿಂಗ್ ಯಾರ್ದು ಹೇಳ್ತಾರೆ ಇಲ್ಲಿ, ಡೈರೆಕ್ಟ್ಲಿ ಇಟ್ ಸೇಟ್ಸ್ ಅಬೌಟ್ ದಿ ಸ್ಟೂಡೆಂಟ್ಸ್. ಇವ್ರದ ಏನ್ ಮಾಡದಪ್ಪ, ಅವ್ರ ವೆರಿ ಹಾರ್ಡ್ ವರ್ಕಿಂಗ್ ಮಾಡತ್ತಾರ ಅಂತ ಹೇಳ್ತೈತಿ ಇಲ್ಲಿ. ಸೊ ಏನಾಗ್ಬೋದು ನೋಡ್ರಿ, ಅದ ಇದು ಕೂಡ ಅಡ್ಜೆಕ್ಟಿವ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ವೆರಿ ಹೈ ಅಂತಕ್ಕಂಥದ್ದು ಐತಿ. ಸೊ ಹೈ ಅನ್ನೋದು ಎದ್ರ ಬಗ್ಗೆ ಐತಿ ಇಲ್ಲಿ, ಡೈರೆಕ್ಟ್ಲಿ ಡೆನ್ಸಿಟಿ ಬಗ್ಗೆ ಹೇಳ್ತಾ ಇದೆ. ಸೊ ಇದೇನಪ್ಪ ಅಡ್ಜೆಕ್ಟಿವ್ ಆಯ್ತು. ಕರೆಕ್ಟಾ? ಇದು ಹೈ ಅಂತಕ್ಕಂಥದ್ದು ಎದ್ರ ಬಗ್ಗೆ ಹೇಳ್ತದೆ ಇಲ್ಲಿ, ಡೆನ್ಸಿಟಿ ಬಗ್ಗೆ ಹೇಳೈತಿ. ಸೊ ಆಟೋಮೆಟಿಕ್ಲಿ ಏನಾಗೈತಿ, ಆ ವರ್ಡ್ ವಿಚ್ ಟೆಲ್ಸ್ ಅಬೌಟ್ ದಿ ನೌನ್ ಅದು ಅಡ್ಜೆಕ್ಟಿವ್ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಅಡ್ಜೆಕ್ಟಿವ್ ಐತಿ ಅಂದ್ರೆ ಈ ತರ ಹೈ ಏನಾಗೈತಿ, ವೆರಿ ಹೈ ಅಂತ ಹೇಳ್ತೈತಿ. ಸೊ ಇದ ಅಡ್ವರ್ಬ್ ಆಯ್ತು. ಕರೆಕ್ಟಾ? ಸೊ ನೋಡ್ರಿ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಒಂದು ವರ್ಡ್ ಐತಿ, ಇಲ್ಲಿ ರಾಂಗ್ ಅಂತ ಐತಿ. ಸೊ ಇಲ್ಲಿ ಏನಾಗೈತಿ ನೋಡ್ರಿ,
ಈ ರಾಂಗ್ ಅಂತ ಏನು ಎದ್ರ ಬಗ್ಗೆ ಹೇಳ್ತಾ ಇದು ಡೈರೆಕ್ಟ್ಲಿ ಆನ್ಸರ್ಸ್. ಸೊ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದೆ. ಸಬ್ಜೆಕ್ಟ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದು ಇರ್ತೈತಿ ಇಲ್ಲಿ ಡೈರೆಕ್ಟ್ಲಿಪ್ಪ ಅಡ್ಜೆಕ್ಟಿವ್ ಇರ್ತೈತಿ ನೋಡಿ. ಓಕೆ, ಹಂಗಾರೆ ನೋಡ್ರಿ ನಾವಿಲ್ಲಿ ಏನ್ ಮಾಡಿದ್ರಪ್ಪ, ಇಲ್ಲಿ ಏನೇನು ಐಡೆಂಟಿಫೈ ಮಾಡಿದ್ವಿ? ಆಫ್ಟರ್ ದ ಆರ್ಟಿಕಲ್ಸ್ ನೌನ್ ಐಡೆಂಟಿಫೈ ಮಾಡಿದ್ವಿ. ಸೊ ಅದೇನಿರ್ತೈತಿ ಆಫ್ಟರ್ ದ ಆರ್ಟಿಕಲ್ಸ್ ಇರ್ತಂದ್ರೆ ಆಟೋಮೆಟಿಕಲಿ ಅದ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಿರ್ತದ. ಸೊ ಆಫ್ಟರ್ ಪ್ರಿಪೋಸಿಷನ್ ಬಂದು ಏನಾಗ್ತದೆ ಅಲ್ಲಿ ನೌನ್ ಇರ್ತದ, ಪ್ಲಸ್ ಅದೇನು ವರ್ಕ್ ಮಾಡ್ತದೆ ಅಲ್ಲಿ ಯಾವ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದೆ. ಸೊ ನೋಡ್ರಿ ಒಂದೇದ ವರ್ಬ್ ಪ್ಲಸ್ ನೌನ್ ಇರ್ತೈತಿ, ಇದ ನೌನ್ ಏನಾಗತ್ತಿದ ಸೆಂಟೆನ್ಸ್ ಒಳಗಡೆ ಆಗ್ತದೆ. ಸೆಂಟೆನ್ಸ್ ಮಾಡಾಕ ಅದು ಮತ್ತ ಅಲ್ಲಿ ಏನಾಗಿರ್ತೈತಿ ಅದು ವರ್ಬ್ ಮುಂದಿಂದ ಏನಾಗಿರ್ತೈತಿ ವರ್ಬ್ ಆಬ್ಜೆಕ್ಟ್ ಆಗಿರ್ತೈತಿ. ಹೌದು. ಆಮೇಲೆ ನೋಡ್ರಿ ಇನ್ನೊಂದು ಏನ್ ಬಂತಿಲ್ಲಿ ಪ್ರಿಪೋಸಿಷನ್ಸ್ ಇನ್, ಆಫ್, ಅಂಡರ್, ಬಿನೀತ್ ಅದ್ರ ಮುಂದೆ ಯಾವ ವರ್ಡ್ ಬಂದಿತ್ತು ಏನಾಗಿರ್ತೈತಿ ಅಲ್ಲಿ ಪ್ರಿಪೋಸಿಷನ್ ಪ್ಲಸ್ ನೌನ್ ಏನ್ ಮಾಡ್ತಿದೆ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದ. ಸೊ ನೆನ್ಪಿಟ್ಕೋರಿ, 2 things ಆರ್ ಮೇನ್ ಇಂಪಾರ್ಟೆಂಟ್. ಒಂದು ವರ್ಬ್ ಪ್ಲಸ್ ನೌನ್ ಇತ್ತಂದ್ರೆ ಏನಾಗಿರ್ತೈತಿ ಅಲ್ಲಿ ವರ್ಬ್ ಆಬ್ಜೆಕ್ಟ್ ಆಗಿರ್ತದ. ಪ್ರಿಪೋಸಿಷನ್ ಪ್ಲಸ್ ನೌನ್ ಅಂತ ಬಂತು, ಅದ ನೌನ್ ಏನಾಗಿರ್ತೈತಿ ನೌನ್ ಪ್ಲಸ್ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದೆ. ಒಂದು ಸೆಂಟೆನ್ಸ್ ಒಳಗಡೆ ಏನಾಗಿರ್ತೈತಿ ಪ್ರಿಪೋಸಿಷನ್ ನೆಕ್ಸ್ಟ್ ಮುಂದೆ ಬಂದಿದ್ವು ಅಂದ್ರೆ ನೌನ್ಸ್ ಇತ್ತಂದ್ರೆ ಅದೇನು ವರ್ಕ್ ಮಾಡ್ತೈತಿ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತೈತಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇನ್ ಕೇಸ್ ಇಲ್ಲಿ ಇದ್ರಗಡೆ ನೌನ್ ಹಿಂದ ಇಲ್ಲಿ ಏನ್ ಬಂದಿರ್ತೀರಿ ವರ್ಬ್ ಪ್ಲಸ್ ನೌನ್ ಆಯ್ತು, ಆಮೇಲೆ ಇಲ್ಲಿ ಪ್ರಿಪೋಸಿಷನ್ ಪ್ಲಸ್ ನೌನ್ ಆಗಿರ್ತದೆ. ಸೊ ಇಲ್ಲಿ ಏನೈತಿ ವರ್ಬ್ ಪ್ಲಸ್ ನೌನ್ ಬಂದಿತ್ತು, ವರ್ಬ್ ಆಬ್ಜೆಕ್ಟ್ ಆಗಿರ್ತದ. ಆಮೇಲೆ ಇಲ್ಲಿ ಪ್ರಿಪೋಸಿಷನ್ ಮುಂದೆ ನೌನ್ ಬಂದಿತ್ತಂದ್ರೆ ಅದೇನಾಗಿ ವರ್ಕ್ ಮಾಡ್ತೈತಿ ಆಬ್ಜೆಕ್ಟ್ ಆಗಿ ನೌನ್ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಐತಿ ನೋಡ್ರಿ. ಜಸ್ಟ್ ನೀವು ಏನ್ ಮಾಡ್ರಿ ಇದನ್ನ ಸೆಂಟೆನ್ಸ್ ಓದ್ಕೊ ನೋಡೋ ಒಂದ್ ಸ್ವಲ್ಪ. ಇದ್ರಾಗ ನಾವ್ ಏನ್ ಮಾಡ್ಬೋದು ಐಡೆಂಟಿಫೈ ಮಾಡ್ಬೇಕು. ಇದೇ ಈಗ ಜಸ್ಟ್ ಮಾಡಿದೀವಲ್ಲ ಏನಪ್ಪಾ ಆಫ್ಟರ್ ಆರ್ಟಿಕಲ್ಸ್ ಯಾವ್ದಾವ ಯು ಕ್ಯಾನ್ ಈಸಿಲಿ ಫೈಂಡ್ ದೇರ್. ಆಫ್ಟರ್ ಪ್ರಿಪೋಸಿಷನ್ ಅದನ್ನು ಕೂಡ ನಾವ್ ಏನ್ ಮಾಡ್ಬೋದು ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಒಂದು ಜಸ್ಟ್ ಏನ್ ಮಾಡ್ರಿ ಅದನ್ನ ಸೆಂಟೆನ್ಸ್ ಗ್ಲಾನ್ಸ್ ಆಗಿ ನೋಡ್ಕೊರೋ ಒಂದು 5 minutes ಜಸ್ಟಿಫೈ ಮಾಡ್ರಿ ಅದ್ರಾಗ ಯಾವ ಬರ್ತಾವ ನೋಡ್ರಿ ಒಂದ್ ಸ್ವಲ್ಪ. ಇದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಿ, ಅದೇ ರೀತಿ ಇದು ಐತಿ. ಜಸ್ಟ್ ನೋಡ್ರಿ ಯಾವ ರೀತಿ ಐತಿ ಅಂತ. ಜಸ್ಟಿಫೈ ಮಾಡಿ ಅನ್ಸ ನೋಡಿ ಓದ್ರಿ ಒಂದ್ ಸ್ವಲ್ಪ ಸೆಂಟೆನ್ಸ್ ಅನ್ನ ಸ್ವಲ್ಪ ಓದ್ಕೋರಿ. ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇನ್ ದ ಮೋಸ್ಟ್ ಆಫ್ ದ ಗ್ರೋಯಿಂಗ್ ಎಕನಾಮೀಸ್ ಆಫ್ ದ ವರ್ಲ್ಡ್ ಹ್ಯಾವ್ ಬೀನ್ ಹೈಲೈಟೆಡ್ ರೀಸೆಂಟ್ಲಿ. ಓಕೆ, ಇಲ್ಲಿವರೆಗೆ ನೋಡಿ ಜಸ್ಟ್ ಅದ್ರಾಗ ಅಬ್ಸರ್ವ್ ಮಾಡಿ ಏನೈತಿ ಅಂತದ ರೀಡ್ ಮಾಡಿ ಕ್ಲಿಯರ್ ಆಗಿ ಏನ್ ಮಾಡ್ರಿ ಒಂದೊಂದ ವರ್ಡ್ ವಿತ್ ಮೀನಿಂಗ್ ಅದ್ ಮಾಡ್ಕೊತ ಹೋಗ್ರಿ. ಮೀನ್ ನಮ್ಗೆ ಏನೈತಿ ಹೇಳ್ರಿ ವೆಕ್ಯಾಬ್ಲರಿ, ನೀವು ಅದ್ ಹೆಂಗ್ ಅರ್ಥ ಮಾಡ್ಕೊಂಡಿರ್ತೀರ ಸೆಂಟೆನ್ಸ್ ಅಲ್ಲಿ ನಾವು ಜಸ್ಟಿಫೈ ಮಾಡ್ಬೋದು, ಕ್ಲಿಯರ್ ಆಗಿ ಜಸ್ಟಿಫೈ ಮಾಡ್ಬೋದು. ಜಸ್ಟ್ ನೋಡ್ರಿ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ ಅದನ್ನ. ಓಕೆ ನೋಡ್ರಿ ದ ಅನ್ನತಕ್ಕಂಥದ್ದು ಆರ್ಟಿಕಲ್. ಓಕೆ ನೆಕ್ಸ್ಟ್ ಓಕೆ ಆಫ್ ಪ್ರಿಪೋಸಿಷನ್ ರೈಟ್. ನೆಕ್ಸ್ಟ್ ನೋಡ್ರಿ ಮತ್ತೇನೈತಿ ನೆಕ್ಸ್ಟ್ ಇನ್ನೊಂದು ಐತಿ, ಇನ್ನು ಕೂಡ ಏನಪ್ಪ ಅದು ಪ್ರಿಪೋಸಿಷನ್ ಬರ್ತೈತಿ. ಅದಾದ ನಂತರ ಆಫ್ ಅಂತಕ್ಕಂಥ ಇದು ಪ್ರಿಪೋಸಿಷನ್, ಇದು ಆರ್ಟಿಕಲ್. ಆಮೇಲೆ ಗ್ರೋಯಿಂಗ್ ಎಕನಾಮಿಕ್ಸ್ ಅಂತ ಬರ್ತೈತಿ. ಮತ್ತೆ ಈ ಲೈನ್ ನೋಡ್ರಿ ಜಸ್ಟ್ ಇಲ್ಲಿ ಆಫ್ ಐತಿ, ಇದು ಕೂಡ ಪ್ರಿಪೋಸಿಷನ್. ದ ಅನ್ನೋದು ಆರ್ಟಿಕಲ್. ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿ ಏನಾಗಿರ್ತದೆ
ಸೆಂಟೆನ್ಸ್ ದಾಗ ಏನೋ ಒಂದು ಎರರ್ ಕೊಟ್ಟಿರ್ತಾರ, ಅದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಎದ್ರ ಬೇಸ್ ಮೇಲೆ ನಾವು ಅಬ್ಸರ್ವ್ ಮಾಡೋದು ಅಂತ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಯ್ತು ನೋಡ್ರಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ. ಓಕೆ ನೋಡ್ರಿ, ಜಸ್ಟ್ ಈಗ ಒಂದೊಂದು ಐಡೆಂಟಿಫೈ ಮಾಡೋಣ, ಕ್ಲಿಯರ್ ಮಾಡ್ಕೋತೀವಿ. ಕಾನ್ಸೆಪ್ಟ್ ಈಸಿ ಏನಾಗಬೇಕಾದ್ರೆ ಕರೆಕ್ಟಾಗಿ ಹೇಳ್ಕೋತೀವಿ ಅಂದ್ರೆ ನಾವು ಕ್ಲಿಯರ್ ಆಗಿ ಅದನ್ನ ಮೆನ್ಷನ್ ಮಾಡ್ಬೋದು ನೋಡ್ರಿ. ಫಸ್ಟ್ ಒಂದು ನೋಡ್ರಿ ಇಲ್ಲಿ ದ ಅಂತಕ್ಕಂಥದ್ದು ಏನೈತಿ ನೋಡ್ರಿ ಇಲ್ಲಿ ಎಸ್. ಓಕೆ ಹೇಳ್ರಿ ಅದನ್ನ. ಹಾ ರೈಟ್ ಹೇಳ್ರಪ್ಪ. ಏನಿದು ಆರ್ಟಿಕಲ್. ಸೊ ರೂಲ್ ಅಂತ ಏನೇನು ಆರ್ಟಿಕಲ್ ಇಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಡೈರೆಕ್ಟ್ಲಿ ಅಲ್ಲಿ ಏನಿರ್ತದೆ ನೌನ್ ಇರ್ತದ. ಓಕೆ ಸೊ ನೌನ್ ಈಸಿಲಿ ನಾವು ಐಡೆಂಟಿಫೈ ಮಾಡಿದ್ವಿ. ಆರ್ಟಿಕಲ್ಸ್ ಇರ್ತೈತಿ ಮುಂದೆ ನೌನ್ ಬಂದಿರೋದು ಅಂತೇಳಿ. ಸೊ ನೌನ್ ಅಂದ್ರೆ ಇದೇನಪ್ಪ ಇಟ್ ರಿಪ್ರೆಸೆಂಟ್ಸ್ ದಿ ಸಬ್ಜೆಕ್ಟ್. ಹೌದು ಸಬ್ಜೆಕ್ಟ್ ಅಂತ ಆಯ್ತು. ನೆಕ್ಸ್ಟ್ ಆಫ್ ನೋಡ್ರಿ. ಆಫ್ ಇಟ್ ಈಸ್ ಎ ಡೈರೆಕ್ಟ್ ಯು ಕ್ಯಾನ್ ಸೇ ಪ್ರಿಪೋಸಿಷನ್. ಹೌದು ಆಫ್ ಅನ್ಪ ಏನದು ಪ್ರಿಪೋಸಿಷನ್. ಸೊ ನೋಡ್ರಿ ಆಫ್ ಎದಕ್ಕಿದೆ ಹೆಲ್ಪ್ ಆಗೈತೆ ಹೇಳ್ರಿ. ಮುಂದೆ ನೌನ್ ಯಾವುದು ಹುಮನ್ ಬರ್ತೈತೆ ರಿಸೋರ್ಸ್ ಬರ್ತೈತೆ ನೋಡ್ರಿ. ಹುಮನ್ ಬರ್ತೈತೆ ರಿಸೋರ್ಸ್ ಬರ್ತೈತೆ. ಓಕೆ ಹೇಳ್ರಿ ರೈಟ್ ರಿಸೋರ್ಸ್. ಸೊ ಇಲ್ಲಿ ಏನ್ ಹೇಳ್ರಿ ರಿಸೋರ್ಸ್ ಅಂತಕ್ಕಂಥದ್ದು ಇಲ್ಲಿ ನೌನ. ಓಕೆ ನೌನ್ ಆದ್ಮೇಲೆ ಏನೈತೆ ಹೇಳ್ರಿ. ಸೊ ಆಫ್ಟರ್ ದ ಪ್ರಿಪೋಸಿಷನ್ ಬಂದೈತಿ. ಸೊ ಇಟ್ಸ್ ಆಕ್ಟ್ಸ್ ಆಸ್ ಎ ಆಬ್ಜೆಕ್ಟ್. ಓಕೆ ಆದ್ಮೇಲೆ ನೋಡ್ರಿ ಹುಮನ್ ಏನ್ ಪೈದ ಹುಮನ್ ಏನ್ ಬರ್ತಾ ಇದೆ ಇಲ್ಲಿ ರಿಸೋರ್ಸ್ ಬಗ್ಗೆ. ಹುಮನ್ ರಿಸೋರ್ಸ್ ಅಂತ ಹೇಳ್ತಾ ಐತಿ. ಸೊ ಹುಮನ್ ಅಲ್ಲಿ ಏನಾತ್ಮ ನೋಡ್ರಿ ಡೈರೆಕ್ಟ್ಲಿ ಹುಮನ್ ನಾವ್ ಏನಂತ ಅನ್ಬೋದು ಇಲ್ಲಿ ಎಂತ ವರ್ಡ್ ಇದೆ. ಸೊ ಇಟ್ಸ್ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಅಡ್ಜೆಕ್ಟಿವ್. ಓಕೆ ಎದ್ರ ಬಗ್ಗೆ ಹೇಳೈತಿ ಇಲ್ಲಿ ರಿಸೋರ್ಸ್ ಬಗ್ಗೆ ಹೇಳಾಯ್ತದ. ಸೊ ಅದೇನಂತ ಹೇಳ್ರಿ ಅಡ್ಜೆಕ್ಟಿವ್ ಆಯ್ತು. ಇಷ್ಟ ಆಯ್ತು. ಇನ್ ನೋಡ್ರಿ ನೆಕ್ಸ್ಟ್ ಏನ್ ಬರ್ತಾವ ನೋಡ್ರಿ ವರ್ಡ್ಸ್. ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ತದ, ಬಟ್ ನೀವ್ ಏನ್ ಮಾಡ್ಬೇಕಲ್ಲಿ ಈಸಿಲಿ ಸ್ಲೋ ಒಂದೊಂದಾಗಿ ಐಡೆಂಟಿಫೈ ಮಾಡ್ಕೊರಿ ಗೊತ್ತಾಗ್ತದ. ಇನ್ ಐತ್ ನೋಡಿ ಇಲ್ಲಿ ಈ ನೆಕ್ಸ್ಟ್ ನೋಡ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದ್ ಚೂರ್ ಏನೋ ಅಂತ ನ್ಯೂ ಕಾನ್ಸೆಪ್ಟ್ ಬರ್ತೈತಿ ಇಲ್ಲಿ. ನೀವು ಒಂದ್ ಇನ್ ನೋಡ್ರಿ ಇದಂತೂ ಗೊತ್ತಾಯ್ತು ಪ್ರಿಪೋಸಿಷನ್. ಓಕೆ ಮೋಸ್ಟ್ ನೋಡ್ರಿ ಇದೇನ್ ನೌನ್ ಅಂದ್ರೆ ಏನಂತ ಹೇಳ್ರಿ. ಆಕ್ಚುಲಿ ಏನಿರ್ತದೆ ನೌನ್ ಪ್ಲೇಸ್ದಾಗ ಇಟ್ಸ್ ಮೇ ಬಿ ಎ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ನೋಡ್ರಿ ಈಸಿಲಿ ನಾವೇನ್ ಮಾಡ್ತೀವಿ ನೌನ್ ಅಂದ್ರೆ ಏನಿರ್ತೈತೆ ಆಕ್ಚುಲಿ ಏನ ಎತ್ರ ಬಗ್ಗೆ ಹೇಳ್ತೈತದ ಒಂದು ಪರ್ಸನ್ ಬಗ್ಗೆ ಹೇಳ್ಬೋದು, ಅಥವಾ ಒಂದು ಸ್ಥಳ ಬಗ್ಗೆ ಹೇಳ್ಬೋದು, ಅಥವಾ ಒಂದು ವಸ್ತು ಬಗ್ಗೆ ಹೇಳ್ಬೋದು ಅಂತ ಹೇಳ್ತಿ. ಬಟ್ ಇಲ್ಲಿ ಏನ್ ನೋಡ್ರಿ ಮೋಸ್ಟ್ ಅಂತದೆ. ಮೋಸ್ಟ್ ಅಂದ್ರೆ ಏನಪ್ಪಾ ಇದ ನೌನ್ ಇದೇನ್ ಹೆಸರು ಅಂತ ಐತಿ ಅಲ್ಲಲ್ಲ. ಮೋಸ್ಟ್ ಅಂತಕ್ಕಂಥದ್ದು ನೇಮು ಅಲ್ಲ, ಪ್ಲೇಸ್ ಹೆಸರು ಅಲ್ಲ. ಸೊ ಮೋಸ್ಟ್ ಏನಾಗ್ತದ ಅಂದ್ರ ಅದು ಹೆಂಗ್ ಅದು ಏನಂತ ನಾವು ಐಡೆಂಟಿಫೈ ಮಾಡಬೇಕು. ಇಟ್ಸ್ ಅಡ್ಜೆಕ್ಟಿವ್ನು ಅಥವಾ ಅಡ್ವರ್ಬು. ಹೌದು ಅಂತೀರಿ ಸೊ ಅದಕ್ಕೆ ಜಸ್ಟಿಫೈ ಹೇಳ್ರಿ, ಅಥವಾ ಇಲ್ಲ ಅಂದ್ರೂ ಅದಕ್ಕೊಂದು ಜಸ್ಟಿಫೈ ಹೇಳ್ಬೇಕು. ಮೋಸ್ಟ್ ಅಲ್ಲಿ ಏನು ಅದು ಎತ್ತರ ಬಗ್ಗೆ ಐತಿ ರಿಸೋರ್ಸ್ ಬಗ್ಗೆ ಕೊಟ್ಟಾರ ಅವರು ಇಲ್ಲ. ಹೌದು ಅಂದ್ರೆ ಇದಕ್ಕೆ ನೌನ್ ಅಂತ ಯಾವ ನೌನ್ ಅಂತ ಕರಿಬೇಕು ನಾವು ಇದನ್ನ. ಮೋಸ್ಟ್ ಅದು ಯಾವ ನೌನ್ ಇಟ್ಸ್ ಡೈರೆಕ್ಟ್ಲಿ ನಾವು ಹೇಳ್ಬೋದು ಇದೇನಪ್ಪ ನೌನ್ ಅಂತ ನಾವು ಅನ್ನಂಗಿಲ್ಲ ಇದಕ್ಕೆ. ಓಕೆ ಸೊ ನೋಡ್ರಿ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಮೋಸ್ಟ್ ಅದ. ಇದ್ರ ಮೇಲೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ನೋಡ್ರಿ. ಮೋಸ್ಟ್ ಬರಿತೇನೆ ನೋಡ್ರಿ. ಒಂದು ಮೋಸ್ಟ್ ಸ್ಟೂಡೆಂಟ್ಸ್ ಆರ್ ಹಾರ್ಡ್ ವರ್ಕಿಂಗ್. ನೋಡ್ರಿ ಈ ಸೆಂಟೆನ್ಸ್ ಒಳಗೆ ನೋಡ್ರಿ ಈ ಇದ್ರೊಳಗೆ ನೌನ್ ಯಾವ್ದು ನೀವು ಈಸಿ ಐಡೆಂಟಿಫೈ ಮಾಡ್ರಿ. ಜಸ್ಟಿಫೈ ದ ನೌನ್ ಇದ್ರಾಗ ಯಾವ್ದಪ್ಪ ಜಸ್ಟಿಫೈ ಫೈಂಡ್ ಔಟ್ ಮಾಡ್ರಿ ಗೊತ್ತಾಗುತ್ತೆ ನಿಮ್ಗೆ ಈಸಿಲಿ. ಈ ಥರದ್ದು ಏನಾಗತ್ತೆ ಅವಾಗ ಪ್ಲೇಸ್ ನಾವು ಹೇಳ್ಬೋದು ನೋಡ್ರಿ. ರೈಟ್ ಯಾವ್ದಪ್ಪ ಸ್ಟೂಡೆಂಟ್ಸ. ಓಕೆ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ನೌನ್ ಅಂತ ಹೇಳಿದ್ರಿ. ಹೌದು ಸೊ ಇದಕ್ಕೆ ಸಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಈಗ ನೋಡ್ರಿ ನಾನು ನಿಮ್ಗೆ ಆಗಲೇ ಹೇಳಿದ್ನಿ ಸಬ್ಜೆಕ್ಟ್ ಸಾರಿ ನೌನ್ ಹಿಂದ್ಗಡೆ ಏನಿರ್ತೈತಿ ಆಲ್ಮೋಸ್ಟ್ ಏನಂತ ಇರ್ತೈತಿ ಇಲ್ಲಿ ಮೋಸ್ಟ್ ನಾವೇನಂತ ಹೇಳ್ತೀವಿ ಇದಕ್ಕೆ
ಇದಗಡೆ ಬರ್ದಾರ ವರ್ಬ್ ಅಂತ ಹೇಳ್ಬೋದು. ಏ ಅಂತ ಹೇಳ್ಬೋದು ನೋಡ್ರಿ ಅದನ್ನ. ಅದು ಹಿಂದ್ಗಡೆ ಇದ್ ಪದ ಆ ಏನಂತ ವರ್ಕ್ ಮಾಡ್ತೈತಿ, ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತದ. ಈಗ ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಬಗ್ಗೆ ಆಯ್ತಲ್ಲ, ಏನಂತಿದೆ ಅಡ್ಜೆಕ್ಟಿವ್. ಕರೆಕ್ಟಾ? ಈಗ ಸ್ಟೂಡೆಂಟ್ಸ್ ನೋಡ್ರಿ, ಇಲ್ಲಿ ಮುಂದೆ ನಾವು ಕೊಟ್ಟಾರಂದ್ರ ಅದು ಅದ್ರ ಹಿಂದೆ ವರ್ಡ್ ಇರ್ತೈತಿ, ಅಡ್ಜೆಕ್ಟಿವ್ ಇರ್ತೈತಿ. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನ ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಬ್ಯೂಟಿಫುಲ್ ಅಂತ ತಗೋರಿ. ಇದು ನೋಡ್ರಿ, ಬ್ಯೂಟಿಫುಲ್ ಅಂದ್ರೆ ಏನ್ ಹೇಳ್ರಿ, ವರ್ಣನೆ ಅಥವಾ ಅದ್ರ ಬಗ್ಗೆ ಹೇಳೋದು, ಅದು ವಿಶ್ಲೇಷಣೆ ಮಾಡ್ತೈತಿ. ಸೊ ಈ ವರ್ಡ್ ನಾವೇನಂತೀವಿ, ಡೈರೆಕ್ಟ್ಲಿ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ನೋಡ್ರಿ, ಇದನ್ನ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಆಗಿ ಮಾಡ್ತೀನಿ ಹೇಳ್ರಿ. ಜಸ್ಟ್ ಅದೇನೈತಿ ಬ್ಯೂಟಿಫುಲ್ ಐತಿ, ಇದಕ್ಕೆ ನಾ ಹಿಂದೆ ಏನ್ ಮಾಡ್ತೀವಿ, ಈಗ ಬ್ಯೂಟಿಫುಲ್ ಅಂತ ಕೊಟ್ಟಾರ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ರೀ, ಡಿಗ್ರಿಗಳನ್ನ ಹೇಳ್ತೀವಿ. ಇಲ್ಲಿ ಏನಪ್ಪಾ, ಪಾಸಿಟಿವ್ ಡಿಗ್ರಿ ಅಂತ ಬರ್ತೈತಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ತೈತಿ. ಸೊ ನಾ ಈ ಬ್ಯೂಟಿಫುಲ್ಗೆ ಕಂಪೇರಿಟಿವ್ ಡಿಗ್ರಿ ಏನಂತ ಹೇಳ್ಬೋದು ನೋಡ್ರಿ, ಏನಂತ ಹೇಳ್ಬೋದು, ಜಸ್ಟ್ ಗೆಸ್ ಮಾಡ್ರಿ. ಕಂಪೇರಿಟಿವ್ ಡಿಗ್ರಿ ನಾವ್ ಏನಂತ ಯೂಸ್ ಮಾಡ್ಬೋದಲ್ಲಿ ಹೇಳ್ರಿ. ಓಕೆ ರೈಟ್, ಏನ್ ಪದ, ದ ಮೋಸ್ಟ್. ದ ಮೋಸ್ಟ್ ಅಂದ್ರೆ ಏನ್ ಹೇಳ್ರಿ, ದ ಇಲ್ಲಿ ಆರ್ಟಿಕಲ್ ಅಲ್ಲ, ಮೋಸ್ಟ್ ಅಷ್ಟು ಬರ್ಕೋರಿ ನೋಡ್ರಿ, ಮೋಸ್ಟ್. ಸೊ ಇಲ್ಲಿ ನೋಡ್ರಿ, ಮೋಸ್ಟ್ ಇಲ್ಲಿ ಏನು ವರ್ಕ್, ಇಲ್ಲಿ ಏನಂತ ಯೂಸ್ ಆಗ್ತೈತಿ ನೋಡ್ರಿ, ವರ್ಡ್ ಮೋಸ್ಟ್ ಅಡ್ಜೆಕ್ಟಿವ್ ಐತಿ. ಬ್ಯೂಟಿಫುಲ್ ಏನಪ್ಪ, ಅಡ್ಜೆಕ್ಟಿವ್ ವರ್ಣನೆ ಮಾಡೈತಿ. ಸೊ ಇದ್ರ ಬಗ್ಗೆ ಇದು ಹೇಳ್ತಿದೆ. ಓಕೆ, ಸೊ ಇದೇನಂತ ಹೇಳ್ರಿ, ಅಡ್ವರ್ಬ್. ಏನಂತ ಹೇಳ್ರಿ, ಅಡ್ವರ್ಬ್ ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ, ಇನ್ನು ಸ್ಲೈಟ್ ಆಗಿ ಚೇಂಜ್ ಆಗಿ ಮಾಡುತ್ತೆ ನೋಡ್ರಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಹಾರ್ಡ್ ವರ್ಕಿಂಗ್. ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಇದ್ರ ಅಬ್ಸರ್ವ್ ಮಾಡ್ರಿ. ಸಬ್ಜೆಕ್ಟ್ ಸಾರಿ ನೌನ್ ಯಾವ್ದು ಅಂತ ಹೇಳಿ ಈಸಿಲಿ ಆಗಿ ನೋಡ್ರಿ, ಇಲ್ಲಿ ಯಾವ್ದು ಬರ್ತದೆ, ಸಬ್ಜೆಕ್ಟ್ ಯಾವ್ದು ಆಗೈತೆ ನೋಡ್ರಿ. ಈಗ ಕರೆಕ್ಟ್ ಆಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾಂಡೆಡ್ ಸಾರಿ ಹಾರ್ಡ್ ವರ್ಕಿಂಗ್. ಸೊ ಮೋಸ್ಟ್ ಏನ್ ವರ್ಕ್ ಮಾಡ್ತೈತಿ ನೋಡ್ರಿ ಇಲ್ಲಿ ಈಸಿಯಾಗಿ. ಇಲ್ಲಿ ಏನೈತಿ ನೋಡ್ರಿ, ಫಸ್ಟ್ ಸೆಂಟೆನ್ಸ್ ಒಳಗಡೆ ಆಫ್ ಐತಿ ಇಲ್ಲಿ. ಕರೆಕ್ಟಾ? ಪ್ರಿಪೋಸಿಷನ್ ಆದ್ಮೇಲೆ ಬರ್ತೈತಿ ಅದ ಯಾತ್ರ ಬಗ್ಗೆ, ಇಲ್ಲಿ ಸ್ಟೂಡೆಂಟ್ ಅಂತ ಬಂದೈತಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಓಕೆ, ಇದೇನಂತ ಇಲ್ಲಿ ನೌನ್ ಆಯ್ತು ಪ್ಲಸ್ ಆಬ್ಜೆಕ್ಟ್ ಆಗಿ ವರ್ಕ್ ಆಯ್ತು. ಕರೆಕ್ಟಾ? ಇಲ್ಲಿ ಏನಂತೀವ್ರಿ, ಪ್ರಿಪೋಸಿಷನ್ ನೆಕ್ಸ್ಟ್ ಬಂದೈತಿ, ಸ್ಟೂಡೆಂಟ್ಸ್ ಇಲ್ಲಿ ನೌನ್ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾ. ಸೊ ಇಲ್ಲಿ ಏನಾಗೈತಿ ನೋಡ್ರಿ, ಪ್ರಿಪೋಸಿಷನ್ ಹಿಂದೆ ಬರ್ದ್ರೆ ಏನಂತ ನಿಮ್ಗ, ಅಲ್ಲಿ ಏನಿರ್ತೈತಿ, ಸಬ್ಜೆಕ್ಟ್ ಇರ್ತೈತಿ ನೋಡ್ರಿ. ಏನಂತೀವ್ರಿ, ಇಲ್ಲಿ ಏನ್ ವರ್ಕ್ ಆಗಿ ಮಾಡ್ತದ, ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದೆ. ಸೊ ನೋಡ್ರಿ, ಇಲ್ಲಿ ಮೋಸ್ಟ್ ಅಂತ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತೈತಿ. ಇದೆ ಹೆಸರು ಐತನಪ್ಪ ನೋಡ್ರಿ, ಇಸ್ ಮೋಸ್ಟ್ ಅಂದ್ರ ಇದು ಏನಾರ ಒಂದು ನೇಮ ಅಥವಾ ಏನೋ ಬಗ್ಗೆ ಮೆನ್ಷನ್ ಮಾಡ್ತಾನೆ ನೋಡ್ರಿ. ಇಲ್ಲಲ್ಲ, ಇದಕ್ಕೆ ಏನಂತ ಕರಿಬೋದು ನಾವು, ನೌನ್ ಅಥವಾ ಪ್ರನೌನ್. ಹೌದು, ನೌನ್ ಅಂದ್ರೆ ಏನಂತ ಹೇಳಿ ಆಗಲಿ ನಿಮ್ಗೆ, ನೇಮ್ ಇರ್ಬೋದು, ಪರ್ಸನ್ ನೇಮ್ ಇರ್ಬೋದು, ಪ್ಲೇಸ್ ನೇಮ್ ಇರ್ಬೋದು, ಥಿಂಗ್ಸ್ ಅಂತೇಳಿ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಇದ ಮೋಸ್ಟ್ ಇದು ಹೆಸರು ಐತಿ, ಜಸ್ಟ್ ಜಸ್ಟಿಫೈ ಮಾಡಿದ್ನ ಅದು ಹೆಸರಂತ ಐತಿ, ಎಲ್ಲರೂ ಅದು ಹೆಸರಂತ ಕರೀತಾರೆ ಮೋಸ್ಟ್ಗೆ. ಇಲ್ಲಲ್ಲ, ಸೊ ಇದೇನಪ್ಪ ಇದ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ಎ ಪ್ರನೌನ್. ಕರೆಕ್ಟಾ? ನೋಡ್ರಿ, ಇದು ಏನು ಇಲ್ಲಿ ಏನು ವರ್ಕ್ ಮಾಡೈತಿ, ಪ್ರನೌನ್ ಆಗಿ ಯೂಸ್ ಮಾಡ್ತದ. ಪ್ಲೇಸ್ ಏನು ವರ್ಕ್ ಮಾಡ್ತದ, ಪ್ರನೌನ್. ನೋಡ್ರಿ ಬ್ಯಾಕ್ ಎಕ್ಸಾಂಪಲ್ ಅವ್ರಿ, ಇಲ್ಲಿ ಏನೈತಿ ನೋಡ್ರಿ. ಓಕೆ, ಇಲ್ಲಿ ಮೋಸ್ಟ್ ಐತಿ ನೋಡ್ರಿ, ಪ್ರಿಪೋಸಿಷನ್ಸ್ ನೆಕ್ಸ್ಟ್ ಬಂದೈತಿ, ನೌನ್ ಇರ್ತೈತಿ ಹೇಳ್ತೀವಿ. ಕರೆಕ್ಟಾ? ಬಟ್ ಅಲ್ಲಿ ಏನಂತ ಹೇಳ್ರಿ, ಮೋಸ್ಟ್ ಐತಿ. ಆ ವರ್ಡ್ ಏನಾಕೈತಿ ಪದ ಜಸ್ಟ್ ನಾವು ಡಿಸ್ಕಸ್ ಮಾಡೀವಿ. ಮೋಸ್ಟ್ ಅನ್ನೋದು ಏನಾಕೈತಿ ಇಲ್ಲಿ ಪ್ರನೌನ್ ಅಂತ ಯೂಸ್ ಆಗ್ತೈತಿ ನೋಡ್ರಿ. ಜಸ್ಟ್ ಅರ್ಥ ಮಾಡ್ಕೊರಿ ನೋಡ್ರಿ. ಈಗ ಪ್ರಿಪೋಸಿಷನ್ ನೆಕ್ಸ್ಟ್ ಬಂದಿರ್ತದ, ನೌನ್ ಇರ್ತಾವ ಅಂತ ಹೇಳ್ತೀವಿ. ಬಟ್ ಇದೇನಾಯ್ತು, ನೇಮ್ ಇರಕ್ಕಿಲ್ಲ ಇದ. ಸೊ ಇಟ್ಸ್ ಆಕ್ಟ್ ಆಸ್ ಎ ಪ್ರನೌನ್. ಸೊ ಅದ್ ನೆಕ್ಸ್ಟ್ ನೋಡ್ರಿ, ಆಫ್ ಅಂತ ಐತಿ. ಕರೆಕ್ಟಾ? ಆಫ್ ಅಂದ್ರ ನಾರ್ಮಲಿ ಪ್ರಿಪೋಸಿಷನ್ ಹೇಳಿದೀನಿ ಆಗ ನಿಮ್ಗೆ ಎಕ್ಸಾಂಪಲ್ಸ್. ಸೊ ನೋಡ್ರಿ, ದ ಅಂತೂ ಆಯ್ತು, ಗ್ರೋಯಿಂಗ್ ಏನಂತ ನಾವ
ಎಕನಾಮಿಕ್ಸ್, ಎಕನಾಮೀಸ್. ಸೊ ಇಲ್ಲಿ ನೌನ್ ಯಾವ್ದು ಐತಿ? ಎಕನಾಮೀಸ್ ಆಯ್ತು. ಓಕೆ, ಎಕನಾಮೀಸ್ ಆಯ್ತು. ನೌನ್ ಆತಂದ್ರೆ ಆಫ್ಟರ್ ಪ್ರಿಪೋಸಿಷನ್ ಬಂದೈತಿ. ಸೊ ಇದೇನಪ್ಪ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದ. ಸೊ ನೋಡ್ರಿ, ದ ಅಂತೂ ನಿಮ್ಗೆ ಗೊತ್ತದ ಆರ್ಟಿಕಲ್. ಗ್ರೋಯಿಂಗ್ ಏನಾಗತ್ತಪ್ಪ ಇದೆ, ಎಕನಾಮೀಸ್ ಬಗ್ಗೆ ಹೇಳ್ತಾ ಇದೆ. ಸೊ ಆಟೋಮೆಟಿಕ್ಲಿ ಇದೆ ಅಡ್ಜೆಕ್ಟಿವ್ ಆಗಿ ಬರ್ತೈತಿ. ಓಕೆ, ಮುಂದೆ ನೋಡ್ರಿ ಸೆಂಟೆನ್ಸ್ ಆಫ್ ಐತಿ. ಸೊ ಈಸಿಲಿ ನಾವ್ ಏನ್ ಮಾಡ್ಬೋದು, ಇದನ್ನ ಐಡೆಂಟಿಫೈ ಮಾಡ್ಬೋದು. ನೋಡ್ರಿ, ಟೆನ್ಷನ್ ಮಾಡ್ಕೊಬಾರ್ದು ಯಾವಾಗಲೂ. ಪ್ರಿಪೋಸಿಷನ್ ಅಂತೀವಿ, ಕರೆಕ್ಟಾ? ಸೊ ಪ್ರಿಪೋಸಿಷನ್ ಅಂದ್ರೆ ಅದ್ರ ಮುಂದೆ ಬರ್ತಕ್ಕಂಥ ಎದ್ರ ಬಗ್ಗೆ ನಾವು ಐತಿ, ವರ್ಲ್ಡ್ ಐತಿ. ಸೊ ಜಗತ್ತ. ಸೊ ಇದೇನ್ ವರ್ಕ್ ಮಾಡ್ತೈತಿ, ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದ. ಸೊ ದ ಅಂತಕ್ಕಂಥದ್ದು ಆರ್ಟಿಕಲ್ ನಾರ್ಮಲ್ ನಿಮ್ಗೆ ಗೊತ್ತೈತಿ. ಇಲ್ಲಿ ನೋಡ್ರಿ, ಈಗ ಒಂದೇನ್ ಬಂತಿಲ್ಲಿ, ಈ ಸೆಂಟೆನ್ಸ್ ಕೊಟ್ಟಾರ, ಪ್ರಿಪೋಸಿಷನ್ ವರ್ಬ್ ಮುಂದಿದ್ದು. ಇಲ್ಲಿ ನಾವೇನ್ ಮಾಡು, ಸೆಂಟೆನ್ಸ್ ಆಗಿ ಸ್ವಲ್ಪ ಎರರ್ಸ್ ಕೊಟ್ಟಿರ್ತಾರೆ. ಸೊ ಆ ಸೆಂಟೆನ್ಸ್ ಆಗಿ ಎರರ್ಸ್ ಅನ್ನೋದು ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಹ್ಯಾವ್ ಬೀನ್ ಅಂತ ಕೊಟ್ಟಾರು, ಹೈಲೈಟೆಡ್. ಏನಂತೀರಿ, ಆಕ್ಷನ್ ವರ್ಬ್ ಐತಿ. ಓಕೆ, ಹೈಲೈಟೆಡ್ ಅಂತ ಕೊಟ್ಟಾರು. ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ದಾಗ ಏನೈತಪ್ಪ, ಅಲ್ಲಿ ಡೆವಲಪ್ಮೆಂಟ್ ಅಂತ ಐತಿ. ಓಕೆ, ಬಟ್ ಏನ್ ಮಾಡ್ಯಾರ, ಇಲ್ಲಿ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂತ ಕೊಟ್ಟಾರ. ಬಟ್ ಅದು ಹೆಂಗೈತಿ ನೋಡಿ, ಡೆವಲಪ್ಮೆಂಟ್ ಅನ್ನೋದು ಸಿಂಗಲ್ ಆಗಿ ಬರ್ತದ. ಬಟ್ ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಹ್ಯಾವ್ ಬೀನ್ ಅಂತ ಕೊಟ್ಟಾರ. ಇಲ್ಲಿ ಏನಾಗ್ತೈತಿ ನೋಡ್ರಿ, ಹ್ಯಾವ್ ಬದಲಿಗೆ ನಾವೇನ್ ಬರೀಬೇಕು, ಇಲ್ಲಿ ಹ್ಯಾಸ್ ಅಂತ ಬರೀಬೇಕು. ಓಕೆ, ಸೊ ಇಲ್ಲಿ ಏನಾಯ್ತು, ಹ್ಯಾಸ್ ಬೀನ್ ಅಂತ ಬರ್ತದ. ಈಗ ನೋಡ್ರಿ ಹೈಲೈಟೆಡ್ ಅಂತಂದಾರ, ಇದೇನಾಗೈತಿ ನೋಡ್ರಿ, ಇಲ್ಲಿ ಆಕ್ಷನ್ ಆಗೈತಿ, ಆಕ್ಷನ್ ಆಗೈತಿ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಇಲ್ಲಿ ನೋಡ್ರಿ ಏನಾಗೈತಿ, ರೀಸೆಂಟ್ಲಿ ಅಂತ ಮುಂದೆ ಅನ್ಸರ್ ಆಕ್ಷನ್ ಐತಿ. ಆಕ್ಷನ್ ಮುಂದೆ ಏನ್ ಕೊಟ್ಟಾರ, ರೀಸೆಂಟ್ಲಿ ಅಂತ ಕೊಟ್ಟಾರ. ಸೊ ಏನೇಳ್ರಿ, ಈ ಆನ್ಸರ್ ಏನ್ ನಮ್ಬೇಕು, ರೀಸೆಂಟ್ಲಿ ಅಂದ್ರ ಕಬ್, ಕಹಾ, ಕೈಸೆ, ಕಿತ್ನೆ ಬಾರ್ ಹುವಾ ಅಂತ ಇರ್ತೈತಿ. ಯಾವಾಗ ಐತಿ ಅಂತ ಇವು ಆನ್ಸರ್ಸ್ ಬಂದು ಅಂದ್ರೆ ಆಟೋಮೆಟಿಕ್ ಏನಾಗೈತಿ ನೋಡ್ರಿ, ಇಲ್ಲಿ ರೀಸೆಂಟ್ಲಿ ಅಡ್ಜೆಕ್ಟಿವ್ ಆಗ್ತೈತಿ. ಹೌದು, ರೀಸೆಂಟ್ಲಿ ಅನ್ನೋದು ಏನಾಗೈತಿ ಇಲ್ಲಿ ಅಡ್ಜೆಕ್ಟಿವ್ ಆಕೈತಿ. ಇಲ್ಲಿ ಹೈಲೈಟೆಡ್ ಇದು ವರ್ಬ್ ಐತಿ ಅಂದ್ರ, ವರ್ಬ್ ಐತಿ ಅಂದ್ರೆ ಅಲ್ಲಿ ಏನಾಗಿರ್ತೈತಿ ಹೇಳ್ರಿ ಮುಂದೆ, ಈಸಿಲಿ ರೀಸೆಂಟ್ಲಿ. ಸೊ ಇದೇನಾಯ್ತು, ಇಲ್ಲಿ ಕಬ್ ಕಹಾ ಅಂತ ಆನ್ಸರ್ ಐತಿ. ನಿಮ್ಗೆ ಆ ಆನ್ಸರ್ ಸಿಕ್ತಂದ ನಮ್ಗೆ ಏನಾಗಿರ್ತೈತಿ, ಅದ ಅಡ್ವರ್ಬ್ ಆಗಿರ್ತೈತಿ. ಸಾರಿ, ಅಡ್ವರ್ಬ್. ಆಮೇಲೆ ನೋಡ್ರಿ ಇಲ್ಲಿ ನೆಕ್ಸ್ಟ್, ಈಗ ಕೊಟ್ಟಿದ್ದ ಸೆಂಟೆನ್ಸ್ ಏನೈತಿ, ಪ್ಯಾಸಿವ್ ವೈಸ್ ಆಗಿತ್ತು, ಆಕ್ಟಿವ್ ವೈಸ್ ಆಗಿತ್ತು ಕಂಡು ಹಿಡಿಬೇಕಾಗೈತಿ. ಸೊ ಅದನ್ನ ಹೆಂಗೆ ಕಂಡು ಹಿಡ್ತೀವಿ ನೋಡ್ರಿ, ಇಲ್ಲಿ ಹೈಲೈಟೆಡ್ ಆಕ್ಷನ್ ಆಗೈತಿ. ಬಟ್ ಆಕ್ಷನ್ ಆಗಿದೆ ಅಂತ ಇಲ್ಲಿ ಡೆವಲಪ್ಮೆಂಟ್ ಐತಿ ನೋಡ್ರಿ. ಇಲ್ಲಿ ಏನಿಲ್ಲ, ಆಕ್ಷನ್ ಯಾರು ಮಾಡ್ಯಾರ ಇಲ್ಲಿ ಇಲ್ಲ. ಹೌದು, ಅದು ಮಾಡಿದಾರ ಅದನ್ನ. ಬಟ್ ಸಬ್ಜೆಕ್ಟ್ ಪ್ಲೇಸ್ನಾಗ, ಸಬ್ಜೆಕ್ಟ್ ಪ್ಲೇಸ್ ಒಳಗ ಡೋರ್ ಮೆನ್ಷನ್ ಆಗಿಲ್ಲ, ಯಾರು ಮಾಡ್ಯಾರ ಅನ್ನೋದು ಇಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಆಟೋಮೆಟಿಕ್ಲಿ ಟೋಟಲಿ ಸ್ಟೇಟ್ಮೆಂಟ್ ಏನಿತ್ತಪ್ಪ, ಪ್ಯಾಸಿವ್ ವಾಯ್ಸ್ನಾಗ ಐತಿ. ಅವ್ರಿ ಏನ್ ಹೇಳ್ರಿ, ಪ್ಯಾಸಿವ್ ವಾಯ್ಸ್. ಓಕೆ, ನೋಡ್ರಿ ಈಗ ಆಲ್ಮೋಸ್ಟ್ ಏನೇನಾಯ್ತು ನೋಡ್ರಿ, ಇಲ್ಲಿ ಫಸ್ಟ್ ಇಂದ ನೋಡ್ರಿ, ಹಾ ಏನ್ ಬಂತು, ಫಸ್ಟ್ ಅಂತ ಆರ್ಟಿಕಲ್ಸ್ ಅಂತ ಹೇಳಿದ್ನಲ್ಲ ನೋಡ್ರಿ. ಇಲ್ಲಿ ಏನಾಗೈತಿ, ಇಂಡಿಕೇಟರ್ಸ್. ನಾವು ಇಂಡಿಕೇಟ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಯೂಸ್ ಮಾಡ್ಕೊಂಡು ಹೆಲ್ಪ್ ಇಂದ ಮಾಡಿದ್ವಿ, ಆರ್ಟಿಕಲ್ಸ್ ಯೂಸ್ ಮಾಡಿವಿ. ಆರ್ಟಿಕಲ್ ಇಂದ ಏನಾಗಿತ್ತಪ್ಪ ನಮಗ ನೆಕ್ಸ್ಟ್ ಬರೋದು ನೌನ್ ಇರ್ತದೆ. ಅಲ್ಲಿ ನೌನ್ ಮನಿತ ಇರ್ತೈತಿ, ಆಲ್ಮೋಸ್ಟ್ ಸಬ್ಜೆಕ್ಟ್ ಆಗಿರ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ ಬಂದಿತ್ತು ಪೊಸೆಸಿವ್ ವರ್ಡ್ಸ್ ಯೂಸ್ ಮಾಡಿದ್ವಿ. ಏನ್ ಮಾಡಿದ್ವಿ, ಆ ಸೆಂಟೆನ್ಸ್ ಒಳಗಡೆ ಇನ್ ಆರ್ಟಿಕಲ್ ಯೂಸ್ ಮಾಡೋ ಬದಲು ಏನ್ ಮಾಡಿದ್ಪ, ಇನ್ ಪ್ಲೇಸ್ ಆಫ್ ಆರ್ಟಿಕಲ್ ಪೊಸೆಸಿವ್ ವರ್ಡ್ಸ್ ಯೂಸ್ ಮಾಡಿ ನೌನನ್ನ ಐಡೆಂಟಿಫೈ ಮಾಡಿವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೇ ಬಂದಿತ್ತು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಎಕ್ಸಾಂಪಲ್ಸ್ ಯಾವ ಬರ್ದಪ್ಪ, ಆಫ್, ಇನ್ನ, ಬಿಟ್ವೀನ್, ಎಮಾಂಗ, ಅಂಡರ್, ಬಿಲೋ, ಬಿನೀತ್, ಡ್ಯೂರಿಂಗ್. ಸೋ ಮೆನಿ ಅದಾವ. ಅವೆಲ್ಲ ಏನಾಗ್ತೈತಿ ರೀ, ಅವು ಆದ ನಂತರ ಬರ್ತಕ್ಕಂಥ ಏನಿರ್ತೈತಿ, ನೌನ್ ಆಗಿರ್ತೈತಿ, ಪ್ರೊನೌನ್ ಇರ್ತಾವ. ಇಟ್ ಆಕ್ಟ್ಸ್ ಆಸ್ ಏನಿರ್ತೈತಿ, ಆಬ್ಜೆಕ್ಟ್ ಆಗಿರ್ತೈತಿ. ಅದನ್ನು ಹೇಳಿದೀನಿ ನಿಮ್ಗೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಂಕ್ಷನ್ಸ್ ಹೆಂಗ್ ಮಾಡ್ತಾವ ಅಂತ ಹೇಳಿದ್ವಿ. ಅಲ್ಲಿ ಇಟ್ ಆಕ್ಟ್ಸ್ ಆಸ್ ಎ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಮಾಡ್ಬೇಕಾರೆ ನಾ ಏನಂತ ಹೇಳಿ ನಿಮ್ಗೆ, ಎರಡು ರೀತಿ. ಒಂದೇದು ನಾವು ಹೆಂಗೆ ಕಂಡು ಹಿಡಿದ್ವಿ, ಆಬ್ಜೆಕ್ಟ್ ಐತೆ ಅಂತ ಹೇಳಿ ಆ ಆಕ್ಷನ್ ವರ್ಬ್ ಇರಬೇಕು. ಆ ಆಕ್ಷನ್ ವರ್ಬ್ ಅದು ಯಾರು ಮಾಡಿದಾರ
ಆ ಯಾವ ಪ್ಲೇಸ್ನಾಗ ಇರ್ಬೇಕದು ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ನಾಗ ಇರಬೇಕು. ಅವಾಗ ಏನಾಗಿರ್ತೈತೆ ಅದ ನಾವು ಅದನ್ನಲ್ಲಿ ಆಬ್ಜೆಕ್ಟ್ ಅಲ್ಲಿ ಎರಡು ಕೂಡಿಸಿ ಏನಪ್ಪ ಸಬ್ಜೆಕ್ಟ್ ಮತ್ತು ವರ್ಬನ್ನು ಕೂಡಿಸಿ ಒಂದು ಪ್ರಶ್ನೆ ಕೇಳಬೇಕು. ಕಬ್ ಅಥವಾ ಕಿಸೆ ಆ ಆನ್ಸರ್ ಉತ್ತರ ಸಿಕ್ತಪ್ಪ ಅಂದ್ರೆ ಏನಿರ್ತೈತಿ ಅಲ್ಲಿ ಆಬ್ಜೆಕ್ಟ್ ಇರ್ತೈತಿ. ಅಥವಾ ಅಲ್ಲಿ ಆನ್ಸರ್ ಕಬ್ ಕಹಾ ಕೈಸೆ ಕಿತ್ನೆ ಬಾರ್ ಕಿಯಾ ಆ ಆನ್ಸರ್ ಸಿಕ್ತು ಅಂದ್ರೆ ಅಡ್ವರ್ಬ್ ಆಗಿರ್ತದ. ಸೊ ಇಲ್ಲಿ ಏನಾಗಿತ್ತು ನೋಡ್ರಿ ಆಬ್ಜೆಕ್ಟ್ ಒಳಗೆ ಇನ್ನೊಂದು ಬರ್ತದ. ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ ನಿಮ್ಗೆ. ಆಬ್ಜೆಕ್ಟ್ ಹೆಂಗೆ ಐಡೆಂಟಿಫೈ ಆಗ್ಬೇಕು ಇಲ್ಲಿ ಒಂದು ವರ್ಬ್ ಪ್ಲಸ್ ಮುಂದೆ ನೌನ್ ಬಂದಿರ್ತದ. ಇನ್ನೊಂದು ಏನಪ್ಪಾ ಅಂದ್ರೆ ಪ್ರಿಪೋಸಿಷನ್ ಪ್ಲಸ್ ನೌನ್. ಇಲ್ಲಿ ನೋಡ್ರಿ ಪ್ರಿಪೋಸಿಷನ್ ನೌನ್ ಬಂತಂದ್ರ ಅದ ನೌನ್ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡಿರ್ತೈತಿ. ಆಮೇಲೆ ನೋಡ್ರಿ ಅದ್ರ ಹಿಂದ್ಗಡೆ ಏನ್ ಬರ್ತಾವ ವರ್ಡ್ ಇಲ್ಲಿ ಏನಿರ್ತೈತಿ ಅದ ಸಬ್ಜೆಕ್ಟ್ ಇರ್ತೈತಿ. ಬಿಫೋರ್ ದಿ ವರ್ಬ್ ಆರ್ ಪ್ರಿಪೋಸಿಷನ್ ಬಂದಿದ್ವು ಅಂದ್ರೆ ವರ್ಡ್ಸ್ ಅವೇನಾಗಿರ್ತಾವ ಅಲ್ಲಿ ಸಬ್ಜೆಕ್ಟ್ ಆಗಿರ್ತಾವ. ಆಫ್ಟರ್ ದ ವರ್ಬ್ ಅಂಡ್ ಪ್ರಿಪೋಸಿಷನ್ ಬಂದಿದ್ದು ಆಬ್ಜೆಕ್ಟ್ಸ್ ಆಗಿರ್ತಾವ. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಇನ್ ದಿ ಟೂ ವೇ ಟು ನೋ ದಿ ಆಬ್ಜೆಕ್ಟ್ಸ್. ಅದಾಮತ್ ಏನಂತ ಹೇಳ್ರಿ ಇಲ್ಲಿ ಎಕ್ಸಾಂಪಲ್ಸ್ ಅದಾವ. ಸೊ ಏನ್ ಮಾಡಿವ್ರಿ ಈ ಜರ ಆರ್ ಹೆಂಗ್ ನಾವು ಯೂಸ್ ಮಾಡ್ಬೇಕಂತ ಇಲ್ಲಿ ಐಡೆಂಟಿಫೈ ಮಾಡಿ ಹೇಳಿದ್ವಿ ನಿಮ್ಗೆ. ಸೊ ಆರ್ಟಿಕಲ್ ನಂತರ ಏನ್ ಬರ್ತದ ನೌನ್ ಅದು ಸಬ್ಜೆಕ್ಟ್ ಆಗಿರ್ತದ. ಆಫ್ಟರ್ ಪ್ರಿಪೋಸಿಷನ್ ಬಂತು ನೌನ್ ಆಬ್ಜೆಕ್ಟ್ ಆಗಿರ್ತದೆ. ಸೊ ದೀಸ್ ಆರ್ ದಿ basic grammar or basic things to identify or to mention the object as well as the noun in the given examples. So ನೋಡ್ರಿ ಇದೇನಾಗೈತಿ basic class to know the noun class means noun ಬಗ್ಗೆ ನಾವು ಚಾಪ್ಟರ್ ಕಲಿಬೇಕಂದ್ರೆ these are the basic things to identify the noun in the given example. ನೋಡ್ರಿ ಇದು ಪೂರ್ತಿಯಾಗಿ ಏನು ಮಾಡ್ರಿ ನೀವು ಪೂರ್ತಿ ರಿಕಾಲ್ ಆಗಿ ಮಾಡ್ರಿ ಸ್ಟಡಿ ಮಾಡ್ರಿ. ಸೊ ನೆಕ್ಸ್ಟ್ ನಾವು ಏನು ಮಾಡಪ್ಪ ಅಂದ್ರೆ ನೌನ್ ಬಗ್ಗೆ ನಾ ಏನು ಮಾಡ್ತಾನೆ ಡೀಟೇಲ್ಸ್ ಆಗಿ ಮುಂದಿನ ಕ್ಲಾಸ್ ಒಳಗೆ ಕಂಡಕ್ಟ್ ಮಾಡ್ತಾನೆ. ಸೊ ನೋಡ್ರಿ ಹೋಗಿ ವರ್ಕ್ ಮಾಡ್ರಿ ರಿಲೇಟೆಡ್ ಕ್ವಶನ್ಸ್ ಏನಾದ್ರು ಕೇಳ್ರಿ. ಐ ವಿಲ್ ಕಂಡಕ್ಟ್ ದಿ ನೆಕ್ಸ್ಟ್ ಕ್ಲಾಸ್. ಇನ್ ದ್ಯಾಟ್ ಕ್ಲಾಸ್ ಐ ವಿಲ್ ಐಡೆಂಟಿಫೈ ಆಲ್ ದಿ ಪ್ರಾಬ್ಲಮ್ಸ್. ಆಫ್ಟರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ದ ಫಸ್ಟ್ ಕಾನ್ಸೆಪ್ಟ್ ನೌನ್. ಸೊ ಎಲ್ಲರೂ ಏನು ಮಾಡಪ್ಪ ಇದ್ರ ಬಗ್ಗೆ ಸ್ಟಡಿ ಮಾಡ್ಕೋರಿ. ಇದೇ ರೀತಿ ನಮ್ಗೆ ಇವು ಪ್ಯಾಸಿವ್ ವಾಯ್ಸ್ ಬಂತು ಆಕ್ಟಿವ್ ವಾಯ್ಸ್ ಅಂತೂ ನಾವು ಏನು ಮಾಡ್ಬೋದು ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡ್ತನಪ್ಪ ನಾನು ಡೀಟೇಲ್ಸ್ ಏನಪ್ಪ ನೌನ್ ಟೈಪ್ಸ್ ಬಗ್ಗೆ ಹೇಳ್ತೀನಿ. ಸೊ ಬೈ ದಿಸ್ ಐ ವಿಲ್ ಕಂಪ್ಲೀಟ್ ದ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ನೌನ್. ಬಾಯ್.